ಹಿಂಗೆ ಇರ್ತೀನಿ ಸಲ್ಲ. ಯಾವಾಗ ಇದು ತಯಾರಾಗೈತಿ ಅವತ್ತನ ಇದಕ್ಕೆ ಎಕ್ಸ್ಪೈರ್ ಡೇಟ್ ಆಗಿಬಿಟ್ಟೈತಿ. ಹೌದಿಲ್ಲ, ಇಷ್ಟ ದಿನ ಇರಬೇಕಿದು ಅಂತ ಅಗ್ರಿಮೆಂಟ್ ಆಗಿಬಿಟ್ಟದ. ಆ ಅಗ್ರಿಮೆಂಟ್ ಪ್ರಕಾರನ ಅದು ನಡೀತೈತಿ. ಇಷ್ಟೇ ದಿವಸ, ಇಷ್ಟೇ ತಾಸು, ಇಷ್ಟ ಮುಗಿತದೆ. ಒಂದು ಕ್ಷಣ ಕೂಡ ಬದಲಾವಣೆ ಆಗೋದು. ಅವಧಿ ಮುಗಿದ ಮ್ಯಾಗ, ಅಗ್ರಿಮೆಂಟ್ ಮುಗಿದ ಮ್ಯಾಗ ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೊ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ, ಅಷ್ಟರೊಳು ಪುರಂದರ ವಿಠಲನ ನೆನೆ ಮನವೇ ಅಂತ. ಪುರಂದರ ಆನಂದಮಯವಾದಂತಹ ಇರುವಿನ ಸ್ಥಿತಿಯನ್ನು ಹೊಂದು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಅಂತ. ಈ ತೋರಿಕೆಯೊಳಗೆ ಏನು ಸಾಧಿಸಿದ್ರು ವ್ಯರ್ಥ ನೋಡ್ರಿ. ಉಳಿದಿಲ್ಲ, ಅದು ಉಳ್ದೈತೆ ನೋಡ್ಕೋ. ಅದನ್ನು ಮಾಡೀನಿ, ಇದನ್ನು ಮಾಡೀನಿ, ಏನೂ ಲಾಭ ಇಲ್ಲ. ಇದು ಹೊಳೆದು ಭಾಳ ಕಠಿಣ ಅದು ನಮ್ಗೆ. ಇನ್ನೂ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕನ್ನೋ ಹುಚ್ಚು ಹೋಗೋಲ್ದು ನಮ್ಗೆ. ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಅವನ್ನೆಲ್ಲ ಕಂಡು ಕೇಳಿ ಮತ್ತು ಅದನ್ನು ಮಾಡ್ಬೇಕಂತಿ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೂಗ ಪೂಗವು ನದಿಗಳಿಯದೆ ಮನುಜರು ಅಂತ. ಎಲ್ಲನೂ ಮಾಡಿದವ್ರು ಅದಾರ, ನಿನಗಿಂತ ಬಲ ಮಾಡ್ಯಾರ. ನೀ ಏಟ್ ಮಾಡಿ, ನೀ ಯಾಕೆ ತಪ್ಪಲ? ಈ ಜಗತ್ತಿನೊಳಗೆ ಎಂತೆಂಥವ್ರು ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ. ಸುಖ ಹೊಂದಬೇಕಂತ ಹೊರಗೆ ಏನೇನು ಮಾಡಿದ್ರೆ ಏನು ಉಳಿದುವ ನಾವು ತಗೊಂಡು ಹೋದ್ರೆ ಅವನ್ನೆಲ್ಲ ಏನು ಮಾಡಿದಂಗೆ ಆಯ್ತು, ವ್ಯರ್ಥ ಹೌದಿಲ್ಲ ನೀವು. ನಿರರ್ಥಕ ಶ್ರಮ ಇದು ಮಾಡೋದಿಲ್ಲ. ಏನಾರ ಹೊಂದಬೇಕು ಅನ್ನೋದು ಮೂರ್ಖವ ಅಂತಾರೆ. ಈ ಮೂರ್ಖರಿಗೆ ಔಷಧನೇ ಇಲ್ಲ ಅಂತಾರೆ. ಎಲ್ಲದಕ್ಕೂ ಔಷಧ ಐತಿ, ಈ ಮೂರ್ಖರ ಸ್ವಭಾವಕ್ಕೆ ಔಷಧನೇ ಇಲ್ಲ ಅಂತ. ಸರ್ವಸ್ಯ ಅಸ್ತಿ ಔಷಧಂ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಮೂರ್ಖರಂದ್ರೆ ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋರು ಮೂರ್ಖರವರು. ಸುಖ ಯಾವುದೇ ಕರ್ಮದ ಫಲ ಅಲ್ಲ, ಅದು ಸಿದ್ಧವಾಗಿದ್ದು ವಸ್ತು. ಅದು ಏನಾರ ಮಾಡಿದ್ರೆ ಸಿಗುವುದಲ್ಲ, ಅದು ರೆಡಿ ಇದ್ದದ್ದು. ಆ ಜ್ಞಾನದ ಫಲ. ಅದನ್ನು ಇದ್ದಕ್ಕಿದ್ದಂಗೆ ಅನುಭವಿಸ್ಬೇಕಾಗೈತಿ. ಅದು ವಸ್ತುತಂತ್ರದ, ಪುರುಷ ತಂತ್ರ ಅಲ್ಲ. ಈ ಶರೀರ ಹಿಡ್ಕೊಂಡ ಹೋದಿಲ್ಲ ಏನಾರು ಸಾಧಿಸೋದು ನೀ. ಬನಾಟಿ ರುದ್ರ ಸ್ವಾಮಿಗಳು ಈ ಶರೀರ ದಶೆಯಿಂದ ಏನಾರು ಸಾಧಿಸಿದ್ರು. ಶರೀರ ಖಬರ್ ಸಹಿತ ಇರ್ತಿದ್ದಿಲ್ಲ ಅವ್ರಿಗೆ. ಸ್ನಾನ ಮಾಡ್ಬೇಕನ್ನೋ ಭಾವ ಸುಧಾ ಇರ್ತಿದ್ದಿಲ್ಲ ಅವ್ರಿಗೆ. ಶರೀರ ಭಾವ ಒಂದು ಕೂಲೆ ಹೊಟ್ಟೆ ಹಸಿವೆ ತ್ರಸಿಗಳ ಭಾವ, ಜಳಕ ಮಾಡ್ಬೇಕಪ್ಪ, ಇದನ್ನು ಮಾಡ್ಬೇಕು. ಯಾವಾಗಲೂ ಆತ್ಮಭಾವದಾಗಿರೋವಾಗ ಅದ್ರ ಖಬರು ಬಿಟ್ಟು ಇರ್ತಿದ್ರು ಅವರು. ಅವ್ರ ಶಿಷ್ಯರು ಯಾರ ಸ್ನಾನ ಮಾಡುವಾಗ ಕಿವಿಯಾಗ ತಗನಿ ಮನಿ ಮಾಡಿರ್ತಿದ್ವು ಅಂತ, ಕಿವಿ ಗಡ್ಡ್ಯಾಗ. ಅದಕ್ಕೆ ಅವ್ನು ತೆಗಿಯಕ್ಕೆ ಹೋದ್ರೆ ಅವನ್ಯಾಕೆ ತೆಗಿತೀರಿ ಬಿಡು ಅಂತಿದ್ರಂತ. ತಮ್ಮ ಆಹಾರ ತಾವು ತಗೋತಾವ ಅಂತಿದ್ರಂತ. ಯಾಕೈತೆ ನಮ್ಗೆ ಅಷ್ಟ ಯಾಕ್ರಿ ಶರೀರ ಕಬರ್ ಇಟ್ಟು ಸಂಬಂಧ ತಪ್ಪಿಸ್ಕೊಂಡು ಇರ್ತಿದ್ರು ಅವರು. ಇನ್ನೊಬ್ಬರ ಶರೀರ ನಮ್ಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ಸಂಬಂಧ ಬಿಟ್ಟು ಇರಕ್ಕೆ ಕಲಿಬೇಕು ಅಂತ. ದೇಹವಿದನು ಅನ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ ಅಂತ. ಶರೀರನ ತಿಳ್ಕೊಂಡು ಏನು ಮಾಡಿದ್ರು ಎಲ್ಲ ವ್ಯರ್ಥ. ನೀನು ಎಂದು ಹೊಂದವ ಇದನ್ನು ಹಿಡ್ಕೊಂಡು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾನಿ ಮನುಜ ಅಂತ. ಈ ಕೆಟ್ಟು ಹೋಗೋದು ಅದ ಶರೀರ. ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು ಎಂದು ಹೊಂದವ ನೀನು. ಯಾರು ಹೊಂದ್ಯಾರನ ಇದನ್ನ ಹಿಡ್ಕೊಂಡು, ಈ ಶರೀರ ಹಿಡ್ಕೊಂಡು ಸುಖ ಹೊಂದಕ್ಕಾಗೈತಿ ನಾವು?
ಇಡೀ ವಿಶ್ವದ ಭೋಗಾದಿಗಳನ್ನು ಪಡೆಯುವ ಸಾಮರ್ಥ್ಯ ಐತೆ ಅಂದ್ರೂ ನಿನಗೆ ಸಮಾಧಾನ ಐತೆ ನೋಡ್ಕೊ. ಏನ್ ಬೇಕಾದ ತಕ್ಷಣ ನಿನಗೆ ಆಜ್ಞೆ ಮಾಡಿದ್ರು ದೊರೆಯುವಂಗ ಎಂಥ ಅನುಕೂಲ ಐತಿ ನಿನಗೆ. ಆದ್ರೆ ನೆಮ್ಮದಿ ಐತೆನೋ ನೋಡ್ಕೊ. ಏನ್ ಆತ್ಮಜ್ಞಾನದ ಹೊರತಾಗಿ ಶಾಂತಿ ಸಮಾಧಾನ ಸಿಗುವುದು ಸಾಧ್ಯನೇ ಇಲ್ಲ. ಇದು ಹೊಳೆದು ಭಾಳ ಕಠಿಣದ. ಈಗಿನ ಮಂದಿಗೆ ಇದು ತಿಳಿದಿಲ್ಲ. ಈಗಿನ ವಾತಾವರಣ ಅಂತಿ ಅದಕ್ಕೆ ಭಾಳ ದೂರದೇವು. ಯಾರು ಸುಖಿ ಆಗ್ಬೇಕಂತಾರ ಅವರು ತಮ್ಮನ್ನು ತಾವು ಸಂಶೋಧನೆ ಮಾಡಿಕೊಂಡು ಸುಖ ಹೊಂದಿದ್ರು. ಅವರು ಸುಖದಿಂದ ಇರ್ತಾರೆ. ಸುಖ ಹೊಂದ್ಬೇಕನ್ನೋರೆಲ್ಲರೂ ತಮ್ಮೊಳಗೆ ತಾವು ನೋಡ್ಕೊಳ್ಳೋ ಕೆಲಸದರ. ಅನ್ಯದ್ರಾಗ ನೋಡ್ಕೊಳಕಾತ್ರ ಧನುವ ನಿನಗೆ ಬ್ಯಾಸರಿಕೆನ ಹೊಂತಿ. ಭಿನ್ನ ಬಿಟ್ಟರ ಸಲೀನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ. ತಾನ ಸುಖ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಳೋದು ಬಿಟ್ಟು ಅನ್ಯದ್ರಾಗ ಹುಡುಕಾಗತ್ತೆ. ಅದು ಸುಖ ಕೊಡ್ತೈತಿ, ಇದು ಸುಖ ಕೊಡ್ತೈತಿ. ತೋರಿಡಾಗ್ತಾವು. ನೀ ತಿಳ್ಕೊಂಡ ವಸ್ತುಗಳು ತೋರಿಡಾಗ್ತಾವ. ಅವು ಇದ್ದಕ್ಕಿದ್ದಂಗೆ ಇರುವುದಿಲ್ಲ ಅಂತ ಕೆಟ್ಟ ಹೊಕ್ಕವು. ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದರ ಮ್ಯಾಗಿನ ಆಸಕ್ತಿ ಹೋಗ್ತದೆ. ಯಾವ ಉಳ್ದಾವ ಹೇಳ್ರಿ ನೀವು? ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದೀಗಲೇ ಮಹಾವಿರತಿ ಅಂತ. ಇದು ನಮಗೆ ಗಟ್ಟಿಯಾಗಿ ಉಳಿಬೇಕಲ್ಲ. ದರವೊಂದು ವಸ್ತುಗಳು ಎಷ್ಟು ನೀ ಭದ್ರವಾಗಿ ಇಟ್ಕೊಂಡೇನಂದ್ರು ಅದು ಹೋಗೋದನ್ನಲ್ಲ. ನಂದಂತ ಇಟ್ಕೊಳಕಾಕತ್ತೇನೆ. ಜಗತ್ತಿನಿಂದ ಯಾವುದೂ ನಿಂದಲ್ಲ. ಯಾವ ರೂಪದಿಂದ ನೀನು ಕೈ ಕೊಟ್ಟು ಹೋಗತ್ತೆ ಹೇಳಕ್ ಹೋಗೋದಿಲ್ಲ. ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ ಅದಕ್ಕೆ. ಅಯ್ಯೋ ಏನು ಮೋಸ ಆತೀವೋ ಅಂತ ಹಿಂದಾಗಿ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಹ ಅಂತ. ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟದ ಎಲ್ಲ ಜೀವಿಗಳು ಅದರ ಮೋಹಕ್ಕೆ ಬಿದ್ದುಬಿಟ್ಟ. ಮೋಹ ಆವರಿಸಿಬಿಟ್ಟದ, ಮುಸುಕಾಗೈತಿ. ಅದರಿಂದ ಕಡೆಕಾದಾಗ ಇದರ ಅನುಭವ ನಮಗಾಕೈತಿ. ಅಜ್ಞಾನದೊಳಗೆ ಏನಾರು ಮಾಡ್ಕೊಂತ ಅದು ಅತ್ತಾಗ ಹೊಂಟ್ಬಿಟ್ಟೇನು ಎಲ್ಲ ಕತ್ತಲ್ದಾಗ ಕೈ ಆಡಿಸ್ಕೊಂತ. ಬನಹಟ್ಟಿ ರುದ್ರ ಸ್ವಾಮಿಗಳ ಕರ್ತೃ ಗದ್ದಿಗೆ ಅಭಿಷೇಕ ಮಾಡ್ಕೊಂತ ಕುಂತಿದ್ರನ ಅವರು. ಯಾವ ಮಹಾತ್ಮ ಗದ್ದಿಗೆ ಗೊಂಬಿಗೆ ನಡ್ಕೊಂಡಾರ ಹೇಳ್ರಿ? ನಡ್ಕೊಂಡಾರನು? ಯಾವ್ದಾರ ಮಹಾತ್ಮ ಅದ್ರ ಕಡೆ ಎಲ್ಲ ಕೊಟ್ಟಾರನು? ಸ್ವತಃ ಬ್ರಹ್ಮೀಭೂತ ಆದವರು ಯಾರು ರುದ್ರಾಭಿಷೇಕ ಮಾಡ್ಬೇಕ್ರಿ ಅವರು? ಆಕಾಶದ ಮೈ ತೊಳಿತೀರ ನೀವು? ನಮಗೆ ಯಾಕೆ ದುಃಖ ಪಡ್ಲಿಕ್ಕತ್ತೇವೆ ನಾವು? ಬಂಧನ ಯಾಕಾಗೈತೆ ಅನ್ನೋದನ್ನು ವಿಚಾರ ಮಾಡಿರೇನ? ತಪ್ಪು ತಿಳುವಳಿಕೆಯಿಂದ ಆದಂಥ ಬಂಧನ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಹೋಗ್ತೈತಿ ಹೊರತು ತಪ್ಪು ತಿಳುವಳಿಕೆ ಒಳಗೆ ನೀ ಏನು ಮಾಡಿದ್ರು ಅದು ಹೋಗೋದಿಲ್ಲ. ಏನು ಮಾಡೋದು? ನಿನ್ನ ಕರ್ಮಕಾಂಡೆಲ್ಲ ತಪ್ಪು ತಿಳುವಳಿಕೆ ಒಳಗಿಂದ ಅದು. ಕತ್ತಲೆ ಒಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರದು. ಇನ್ನು ಜಪ ತಪ ಹೋಮ ಯಜ್ಞ ಯಾಗ ದಾನ ಇವೆಲ್ಲ ತಪ್ಪು ತಿಳುವಳಿಕೆ ಒಳಗೆ ಅದಾವು. ಇವೆಲ್ಲ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದಕ್ಕೆ ಮಹತ್ವನ ಇಲ್ಲ ಅನ್ನೋದು ಹೊಳಿತೈತಿ. ಜ್ಞಾನೋದಯವಾಗಲು ಕೋಟಿ ಬಾಗಿ ಒಂದಕ್ಕೆ ಸಮವಾಗ ತೆರವು. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನು ಅಂತ. ಯಾಕೆ ಬೆನ್ನು ಹತ್ತಿ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಕೆಲಸ ಇಲ್ಲ? ಈ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಇದ್ದುಕೊಂಡ ಇದರಿಂದ ಬಿಡುಗಡೆ ಆಗ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಇದರ ಸಂಬಂಧ ತಪ್ಪಿಸ್ಕೊಂಡಾಗ ನಮಗೆ ನಮ್ಮ ಸಮಾಧಾನ ಇರ್ತದೆ ನೋಡ್ರಿ. ಸ್ವರೂಪದ ಎಚ್ಚರಿಕೆಯನ್ನು ಹೊಂದಿದಾಗ ನಮಗೆ ಬಿಡುಗಡೆ. ಅದಕ್ಕಾಗಿ ಪ್ರಯತ್ನದ ಅವಶ್ಯದ ನೋಡ್ರಿ. ತಾನಾಗೆ ಆಗೋದಲ್ಲ ಅದು. ನಿರಂತರ ಪ್ರಯತ್ನ ಬೇಕಾಕೈತೆ ಅದಕ್ಕೆ. ಹಗಲಿರುಳೆನ್ನದೇ ನಾವು ಪ್ರಯತ್ನ ಮಾಡಬೇಕಾಗೈತೆ. ಹಗಲಿರುಳೆನ್ನದೇ ಪರಿಭಾವಿಸುತ್ತೆ ಅನ್ನೋದು ಇದ್ರ ಬಗ್ಗೆ ವಿಚಾರ ನಾವು ಮಾಡಬೇಕಾಗೈತೆ. ಏನು ಕನಸಿನಾಗ ಇದ್ಕೊಂಡು ಕನಸಿನಿಂದ ಬಿಡುಗಡೆ ಆಕೈತೇನ?
ಎಚ್ಚರಿಕೆಗೆ ಹೋದಾಗ ಕನಸಿನಿಂದ ಎಚ್ಚರ ಆದಾಗ ಇದೆಲ್ಲ ಸುಳ್ಳು ಅನ್ನೋದು ಹೊಳಿತೈತೆ ನಮಗೆ. ಹಂಗೆ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಪ್ರಯತ್ನಪೂರ್ವಕವಾಗಿ ನಾವು ಹೊಂದಿದಾಗ ಇದೆಲ್ಲ ಸುಳ್ಳು ಅಂತ ಅನಿಸ್ತದೆ. ತನ್ನ ನಿಜ ಸ್ವರೂಪದ ಬಗ್ಗೆ ಸದ್ಗುರುಗಳ ಮುಖಾಂತರ ತಿಳಿಯದೆ ಏನು ಮಾಡಿದರೂ ಬಂಧನದಿಂದ ಬಿಡುಗಡೆ ಆಗೋದಿಲ್ಲ ನೋಡಿ. ಹೌದು, ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕಿದಕ್ಕೆ. ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿ ಅದನ್ನು ತಿಳ್ಕೊಂಡಾಗ ಇದರಿಂದ ನಮಗೆ ಬಿಡುಗಡೆ ನೋಡ್ರಿ. ತಾನಾಗೆ ಆಗೋದಿಲ್ಲ ಇದು. ಅಭ್ಯಾಸ ಮಾಡಕ್ಕೆ ಅಲ್ಲಿ ಇವನು ಹಂಗೆ ಹೇಳೋದು ಕೇಳೋದು ಆತಿ. ಅದನ್ನು ಅನುಭವಕ್ಕೆ ತಗೋಬೇಕನ್ನೋ ಪ್ರಯತ್ನ ಮಾಡ್ಬೇಕಿಲ್ಲ. ಅಭ್ಯಾಸಕ್ಕೆ ಕೂತು ಎಲ್ಲೋ ಒಬ್ಬ ಧೀರ ಇದ್ರಾಗ ಏನೂ ನನಗೆ ಲಾಭ ಇಲ್ಲ ಅಂತ ತಿಳಿದು ಒಳಗೆ ತನ್ನೊಳಗೆ ತಾನು ನೋಡಿಕೊಂಡು ಇದ್ರ ಲಾಭ ಮಾಡ್ಕೊಳ್ಳೋ. ಜ್ಞಾನ ಇಲ್ಲಲ್ಲೇ ನೀ ಏನು ಮಾಡಿದ್ರು ಅದು ಜನ್ಮ ತಗೋ ಕಾರಣಕ್ಕೆ ನೋಡು. ಯಾವುದೇ ಕರ್ಮ ಆದರೂ ಅವು ಮತ್ತು ಜನ್ಮ ಜನ್ಮ ಅಂತ ತಿರ್ಲಿಕ್ಕೆ ಹಸ್ತದ. ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮ ಅವರು ಎಚ್ಚರಿಕೆ ಕೊಟ್ಟರು. ಸರ್ವಶಾಸ್ತ್ರ ಪಟೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದ ಹೊರತು ನೀ ಏನು ಮಾಡಿದ್ರು ಜಗತ್ತಿನೊಳಗೆ ಎಲ್ಲ ವ್ಯಾಪ್ತಿದು ಅಂತ. ಯಾವ ದೇವ್ರ ಐತಿ ಇದೇನ್ರಿ ಪೂಜೆ ಮಾಡಿ ಎಲ್ಲ ಒಂದು ದೇವ್ರು ಉಳಿಲಿಲ್ಲಪ್ಪ. ನೀನು ಹೆಣ್ಣು ದೇವ್ರು ಉಳಿಲಿಲ್ಲ, ಗಂಡು ದೇವ್ರು ಉಳಿಲಿಲ್ಲ. ಆ ಸುಖ ಕೊಡ್ತೈತಿ ಇದು ಏನು ಮಾಡಿ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿ ಅದರಿಂದ ಏನಾಯ್ತು ನೋಡ್ಕೊ. ಮತ್ತಟ್ಟು ಬಂಧನನ ಆತೆ ಹೊರತು ದುಃಖ ಏನು ಹೋಗ್ಲಿಲ್ಲ ನಿನಗೆ. ವಿಚಾರ ಸಾಗರದೊಳಗೆ ಹೇಳ್ಯಾರ ಅದನ್ನ. ಶುಭ ಸಂತತಿ ರಾಜನ ಮಕ್ಕಳು ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳು ಜಗತ್ತಿನೊಳಗೆ ಏನೇನು ಮಾಡ್ಬೇಕನ್ನೋದನ್ನೆಲ್ಲ ಮಾಡಿ ಮುಗಿಸಿದ್ರು ಅವರು, ಒಂದು ಬಿಡ್ಲಂಗ. ಆದರೂ ನಮ್ಗೆ ದುಃಖ ಹೋಗಲಿಲ್ಲ ಅಂತ. ನೋಡ್ತೇವೆ, ಅದನ್ನು ಕೇಳ್ತೇವೆ. ವಿಚಾರ ಸಾಗರದಾಗ ಹೇಳೋದು ಕೇಳೋದು ನೋಡಿ ಕೇಳಿ ಮತ್ತು ಅದರಾಗ ತೊಡಗ್ತೇವೆ ಅಂದ್ರೆ ಎಲ್ಲಿ ನಮಗೆ ಪುರ್ಸೊತ್ತಿಲ್ಲ ಬಿಡ್ರಿ. ಅವನ್ನೆಲ್ಲ ನೋಡಕ್ಕೆ ಇಲ್ಲಿ ಪುರ್ಸೊತ್ತೈತಿ. ಹೌದಿಲ್ಲ, ನಮಗೆ ಬಾಳ್ಯಾಕೆ ಹೆಚ್ಚು ಮಹತ್ವ ಕೊಟ್ಕೊಂಡು ಪುರ್ಸೊತ್ತಿಲ್ಲ ಅದಕ್ಕೆ. ಬಾಳೆ ಇದಕ್ಕೆ ಟೈಮ ಸಿಗುವಲ್ರಿ ನಮಗೆ, ವೇಳೆನೇ ಸಿಗುವಲ್ಲ. ಆರಾಮಿರೋಕೆ ನಿನಗೆ ವೇಳೆ ಸಿಗುವಲ್ದು ಅಂದ್ರೆ ಆರಾಮಿರೋದು ಯಾವಾಗಪ್ಪ? ನೀನು ಆರಾಮಿರೋಕೆ ಪುರ್ಸೊತ್ತಿಲ್ಲ ನಿನಗೆ. ಮತ್ತು ಆರಾಮರ ಬೇಕಂತಿ, ಆರಾಮಿರೋಕೆ ಪುರ್ಸೊತ್ತಿಲ್ಲ ಅಂತಿ. ಹೆಂಗಿದು? ಎಲ್ಲ ಪ್ರತಿಕೂಲ ಆದಾಗ ಅವಾಗ ನಿನಗೆ ಏನಾಯ್ತು ಯಪ್ಪ ಇದು ಅಂತ. ಅವು ಪ್ರತಿಕೂಲ ಆಗತ್ತವ. ಏನು ನೀ ಅವಲಂಬಿಸ್ಕೊಂಡು ಕೂತಿಯಲ್ಲ ಸುಖ ಹೊಂದಬೇಕಂತ, ಯಾವ ನಿನಗೆ ಅವು ಸುಖ ಶಾಂತಿಯನ್ನು ಕೊಡೋದು ನಿನಗೆ. ಅವು ಪ್ರತಿಕೂಲನಾಕ್ಕವು. ನೆಮ್ಮದಿ ಕೊಡುವಂಥವಲ್ಲವು. ಅವಕ್ಕೆ ಅಂಥವುಗಳು ಬೆನ್ನತ್ತೀನಿ ಅಂತ. ಹಂಗಾರ ಎಲ್ಲರಿಗೆ ಅವು ಸುಖ ಕೊಟ್ಟು ಬಿಟ್ಟಿದ್ರೆ ಯಾರು ಸುಖದ ಬೇಡಿಕೆನ ಉಳಿತಿದ್ದಿಲ್ಲ, ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಅವುಗಳೆಲ್ಲ ಸುಖ ಸಿಕ್ಕಿಬಿಟ್ಟಿದ್ರು. ಕಡಿಕೆ ನಿರಾಶೆನ ಗತಿ. ಅದ್ರ ಬೆನ್ನು ಹತ್ತಿದವರು ಯಾರು ಸುಖ ಹೊಂದ್ಯಾರ ಹೇಳು? ರಮಣರದು ಬನಹಟ್ಟಿ ರುದ್ರ ಸ್ವಾಮಿಗಳ ಇಬ್ಬರು ಸ್ಥಿತಿ ಒಂದೈತಿ ನೋಡ್ರಿ. ಹೌದು, ಅವರು ಉದಾಸೀನ ಇರ್ತಿದ್ರು. ಮೈ ಮ್ಯಾಗೆಲ್ಲ ಹರಿದಾಡಿ ಇದಾದ್ರು ಅವ್ರಿಗೆ ಜಳಕ ಮಾಡ್ಬೇಕನ್ನೋ ಖಬರ್ ಸಹಿತ ಇರ್ತಿದ್ದಿಲ್ಲ. ಶರೀರ ಭಾವ ಇರ್ತಿದ್ದಿಲ್ಲ ಅವ್ರಿಗೆ. ರಮಣ ಮಹರ್ಷಿಗಳಿಗೆ ಕೂದಲ ಉಗುರು ಬೆಳೆದು ಎಷ್ಟು ವರ್ಷ ತಗೊಂಡಾನು ವಿಪ್ಪಾಯಣ್ಣವ್ರಂಗೆ ಕಾಣಿಸ್ತಿದ್ರು ಅವರು. ಇಷ್ಟಿಷ್ಟು ಉದ್ದ ಉಗುರು, ಕೂದಲ ಬೆಳೆದು ಬಿಟ್ಟಿದ್ವು ಎಲ್ಲ ರಮಣ ಮಹರ್ಷಿಗಳಿಗೆ. ಅದ್ರ ಖಬರೇ ಇರ್ತಿದ್ದಿಲ್ಲ ಅವರು.
ಯಾವ ಮಹಾತ್ಮರು ಮನಿ ಬಾಳೆ ತಿದ್ದಾಕ ಓಡಾಡ್ಲಿಲ್ಲ. ಪ್ರಯತ್ನ ಮಾಡಿರನ ಅವರು? ನಮ್ಮ ಬಾಳೆ ಸುದ್ದಿ ಮಾತಾಡ್ತಿದ್ದಾನ ಯಾರ್ದಾನ ಮುಂದೆ? ಅದು ಸುದ್ದಿ ತೆಗಿಲಿಲ್ಲ. ಹಾಂ, ನಮ್ಮ ಬಾಳೆ ಹಂಗೈತಿ ಹಿಂಗೈತಿ ಅಂತ ಯಾರ ಮುಂದೆ ಆ ಸುದ್ದಿನ ತೆಗಿಲಿ. ಅದೇ ಸ್ವರೂಪದ ಕಡೆ ಲಕ್ಷ ಕೊಟ್ಟಾಗ ಜಗತ್ತು ಅತ್ಯಂತ ಅಭಾವದ ಅನ್ನೋದು ಗಟ್ಟಿ ಆಕೈತಿ, ಹೊಳಿತೈತಿ ಅವಾಗ. ಮೊದಲು ಮನಸ್ಸು ತಿದ್ಕೋನಿ, ಮನಸ್ಸು ತಿದ್ದಿ ಬಾಳೆ ತಿದ್ದಾಕ ಹೋಗ. ಮನಸ್ಸು ತಿದ್ದುಲಿ ಬಾಳೆ ಹೆಂಗೆ ಶುದ್ಧ ಆಗ್ಬೇಕು ಹೇಳ? ಅದೇ ಎಲ್ಲ ನಿನ್ನ ಮನಸ್ಸನ್ನು ಗದ್ದಲ ಹಾಕಿದ್ದೀನಿ. ಇರುದೆಲ್ಲ ಬಾಳೆ ಎಲ್ಲ ನಿನ್ನ ಮನಸ್ಸಿನೊಳಗೆ ಐತಿ. ಬಂಧನ ಹಾಕುವುದು, ನಿನ್ನ ಬಿಡುಗಡೆ ಮಾಡೋದು ಅದ ಮನಸ್ಸು. ಮನಯೇವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಮನಸ್ಸನ್ನು ತಿದ್ದುಕೋನಿ ಮೊದಲು. ಮನವ ಶೋಧಿಸಬೇಕು ನಿತ್ಯ ಅಂತ. ಇನ್ನೇನು ಮಾಡಾಕತೈತಿ ನೋಡ್ಕೋ ಅದು ಮನಸ್ಸು. ದಿನ ದಿನವೂ ಮಾಡಿದ ಪಾಪ ಪುಣ್ಯದ ವೆಚ್ಚ ಇನ್ನೇನು ಮಾಡ್ತೈತಿ, ಎಷ್ಟು ಪುಣ್ಯ ಮಾಡ್ತೈತಿ, ಎಷ್ಟು ಪಾಪ ಕೃತಿಗಳನ್ನು ಮಾಡ್ತೈತಿ ನೋಡ್ಕೊನಿ. ಅದರ ಕಡೆ ಲಕ್ ಕೊಡು. ಮನಸ್ಸು ಏನೇನು ಕಂತ್ರಾಟ ಮಾಡಾಕತೈತಿ ನಿನಗೆ ಗೊತ್ತಿಲ್ದಂಗೆ ಮಾಡ್ತೈತಿ. ಅದು ಅದ್ರ ಫಲ ಉಣ್ಬೇಕಾಕೈತಿ ನೀನು. ಮಂಗ್ಯಾನಂತ ಮನಸ್ಸನ್ನು ಬೆನ್ನು ಹತ್ತಿಬಿಟ್ಟೇವು ನಾವು. ನಮ್ಮಲ್ಲಿ ವಿವೇಕ ಉದಯ ಆಗದ ಹೊರತ ವಿಷಯ ದೋಷ ದರ್ಶನ ಆಗುವುದಿಲ್ಲ. ವಿಷಯ ದೋಷ ದರ್ಶನ ಆದಾಗ ನಮ್ಮಲ್ಲಿ ವೈರಾಗ್ಯ ಬರ್ತದೆ ನೋಡ್ರಿ. ವಿವೇಕಿತ್ತಂದ್ರೆ ನೀತಿನೂ ಬರ್ತೈತಿ, ವೈರಾಗ್ಯನೂ ಬರ್ತೈತಿ. ಕ್ರೂರ ಪಾಪಿಗಳು ಲೌಕಿಕ ರೀತಿಯಿಂದ ಎಷ್ಟೇ ಸಮೃದ್ಧಿಯನ್ನು ಹೊಂದಿದ್ರು ಸುಧಾ ಸಮಾಧಾನ ಶಾಂತಿಯನ್ನು ಅವರು ಹೊಂದಕ್ಕಾಗೋದಿಲ್ಲ. ಬೇಕಾದಷ್ಟು ಗಳಿಸ್ಬೋದು ಅವ್ರು. ಯಾಕ್ರಿ ಭಾರಿ ಗಳಿಸಿರ್ತಾವ್ರು, ಏನು ಮಾಡೋದು? ಅವರು ಹುಳ ಹತ್ತಿದ ಬೇರಿನ ಗಿಡದಂತೆ ಬೇಗನೆ ನಾಶವಾಗುತ್ತಾರೆ ಅಂತ ಬರ್ತೈತೆ. ಅದಕ್ಕೆ ಕಾಲ ಎಲ್ಲ ಒಂದು ಕಾಲ ಬರ್ತೈತೆ. ಅತಿ ಹೆಚ್ಚಾಯ್ತು ಅಂದ್ರೆ ಪಾಪ ತುಂಬಿತು ಅಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಅದು ಪಾಪದ ಫಲ ಅನುಭವಿಸಕ್ಕೆ ತುಂಬಿದ ಮ್ಯಾಗ ಬರ್ತೈತಿ. ಹೊರಬೀಳ್ತಂದ್ರೆ ಅದು ತುಂಬು ಮಠ ನಡಿತೈತೆ. ಅದು ಪಾಪದ ಫಲ ಕುಂಭ ತುಂಬು ಮಠ. ಪಾಪದ ಕೂಡ ತುಂಬಿತಂದ್ರೆ 3 ದಿವಸ 3 ತಾಸು 3 ನಿಮಿಷ 3 ಸೆಕೆಂಡು ಕೂಡ ನಿಲ್ಲೋದಿಲ್ಲ. ಅದು ಫಲ ಕೊಟ್ಟೈತಿ. ಅದು ಇಂಥವ್ರು ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ. ಎಷ್ಟು ಗಳಿಸಿದ್ರು ನಿನಗೆ ತೃಪ್ತಿ ಇಲ್ಲ. ಇನ್ನೂ ಗಳಿಸ್ಬೇಕನ್ನೋ ಹಪಾಪಿ ಹಂಗ ಹೆಚ್ಚಕ್ಕೊಂತ. ಯಾರದಾರ ಹೇಳಿ ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಯಾವುದಾನ? ಭಾಳ ಶ್ರೀಮಂತ ಅದಾನಂದ್ರೆ ತೃಪ್ತಿ ಐತೆ ನೋಡ. ಇನ್ನೂ ಒಂದು ಐತೆ ಒಂದು, ಅದನ್ನ ಏನು ಮಾಡಬೇಕು? ಇನ್ನೂ ಅಷ್ಟ ಅದನ್ನ ಹೊಲ ಹಿಡಿಬೇಕು, ಇನ್ನೊಂದು ಜಾಗ ಹಿಡಿಬೇಕು. ಅದು ಮಾಡಕ್ಕೆ ಹಸ್ತೈತಿ. ಅದ ಬಂತಂದ್ರೆ ಲೋಭ ಒಳಗೆ ಕಡು ಲೋಭ. ಅದು ಒಳ್ಳೇದನ್ನು ಮಾಡಕ್ಕೆ ಹಚ್ಚೋದಿಲ್ಲ. ಅದು ಬರೀ ಕೆಟ್ಟ ಕೃತಿಗಳನ್ನು ಮಾಡ್ಲಿಕ್ಕೆ. ಕಡು ಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಪಾಪ ಕಾ ಬಾಪ್ ಕೌನ್ ಹೇ ಅಂದ್ರೆ ಲೋಭ ಹೇ ಅಂತ. ಹೌದಿಲ್ಲ? ಪಾಪದ ತಂದೆ ಯಾರು ಅಂದ್ರೆ ಲೋಭ. ಅತಿಯಾದ ಅವಶ್ಯಕತೆಗೆ ಹೆಚ್ಚಿಂದ ನನಗದು ಬೇಕು, ಇದು ಬೇಕು, ಸಾಕನ್ನವ್ರು ಯಾರ್ದ ನಾವು ಆರಾಮದಾನ. ಸಾಕಪ್ಪ ನಮ್ಗಿದು ಬ್ಯಾಡಿ, ಹೆಚ್ಚಿನ ಅದ್ರಾಗ ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡಿರ್ಬೇಕನ್ನ ನಾವು ವಿವೇಕವಂತ. ಅವು ಎಷ್ಟು ಗಳಿಸಿದ್ರು ಹಂಗೆ ಗಳಿಸ್ಬೇಕನ್ನು ಹೆಚ್ಚಕ್ಕೊಂತ ಹೋಗ್ತೈತೆ. ಅದಂಗೆ ಆಶಾ ಬಲವತಿ ರಾಜನ್ ಅಂತ ಭಾಳ ಬಲಾಢ್ಯ ಐತಿ. ನಮ್ಮನ್ನ ಎಲ್ಲಿ ಓದಿ ಹೋಗಿತೈತಿ ಹೇಳಕ್ ಬರೋದು. ಪರೋಪಕಾರಕ್ಕಾಗಿ ಬದುಕು ಅಂದಾರ. ಪರೋಪಕಾರವೇ ಪುಣ್ಯ, ಪರಪೀಡೆಯೇ ಪಾಪ ಅಂತ. ನಮ್ಮ ಬದುಕು ಸಾರ್ಥಕ ಆಗ್ಬೇಕಾಯ್ತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಬೇಕು ಅಂತ. ಅಂದ್ರೆ ಹುಟ್ಟಿದ್ದಕ್ಕೂ ನಾವು ಬದುಕಿದ್ದಕ್ಕೂ ಸಾರ್ಥಕ. ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಅಂತ. ದುರ್ಭಾವ ಮನಸ್ಸಿನಾಗ ಮೂಡು ಪುರುಷೋತ್ತಲೇ ನಿನಗೆ
ಸಮಾಧಾನ ಶಾಂತಿ ಕೆಟ್ಟು ಬಿಡ್ತೈತಿ ನೋಡ್ರಿ. ಸದ್ಭಾವ ಬರೋ ಪುರುಷತ್ರಿ ನಿನಗೆ ಮೊದಲು ಅದ ಲಾಭ ಆಗಿರ್ತೈತಿ, ನಿನಗೆ ಸಮಾಧಾನ ಇರ್ತೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ನಿನಗೆ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಕೆಡಕ್ ಮಾಡ್ಬೇಕನ್ನೋದು ಬಂದ್ರೆ ನಿನಗೆ ಮೊದಲು ಕೆಡಕ್, ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಿಸೋದು ನೀ ಏನ್. ಅದಕ್ಕೆ ಒಳ್ಳೇದನ್ನ ಮಾಡಪ್ಪ. ನಿನಗೆ ಒಳ್ಳೇದಾಗಬೇಕನ್ನೋ ಹಂಗಿದ್ರೆ ಮೊದಲು ಇನ್ನೊಬ್ಬರಿಗೆ ನೀವು ಒಳ್ಳೇದನ್ನ ಮಾಡು. ನಿನಗೆ ಹಿತ ಬೇಕು, ನಿನಗೆ ಯಾವುದು ಬೇಡೋ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬೇಡ. ನಿನಗೆ ಯಾವುದು ಒಳ್ಳೆಯದಲ್ಲವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದನ್ನ ಒಳ್ಳೆ ಗುಣ ಅಂದರು. ಎಲ್ಲರಿಗೂ ಕಲ್ಯಾಣ ಆಗಲಿ ಅನ್ನೋ ಸದ್ಗುಣ ಭಾವ ಮಾಡಲಿಕ್ಕೆ ಏನು ದುಡ್ಡು ಖರ್ಚಾಕತಿ ಹೇಳಿ ನಿಂತು. ಒಳ್ಳೇದಾಗಲ್ಪ ಎಲ್ಲರಿಗೂ, ಎಲ್ಲರೂ ಸುಖದಿಂದ ಬಾಳಲಿ, ಈ ಜಗತ್ತಿನ ಜೀವಿಗಳೆಲ್ಲ ಸುಖದಿಂದ ಬಾಳಲಿ ಅಂತ ಈ ಭಾವನೆ ಮಾಡಲಿಕ್ಕೆ ಏನು ಖರ್ಚಾಗೈತಪ್ಪ ದುಡ್ಡು ನಿಮ್ಮದು. ನೀ ಏನು ಕೊಡೋದು ಬೇಕಾಗಿಲ್ಲ, ಮನಸ್ಸಿನಾಗ ಭಾವ ಒಳ್ಳೇದಾಗಲಿಪ್ಪ ಅಂತ ಇಷ್ಟು ಮಾಡ ಸಾಕು. ನಿನಗೂ ಸಮಾಧಾನ ಇರ್ತೈತಿ. ಹೌದಿಲ್ಲ? ಹೊಟ್ಟೆ ಕಿಚ್ಚು ಬಿಡ್ತಿ ಇನ್ನೊಬ್ಬರಿಗೆ ಆಗಬಾರ್ದು ಅಂತ, ಅದಕ್ಕೆ ಏನಾರ ಅಡ್ಡಗಾಲ ಹಾಕಕ್ಕೆ ಶುರು ಮಾಡ್ತೀವಿ. ಹೌದಿಲ್ಲ? ಅವ್ನು ಚಲೋ ಹಾಕಾನ ಅಂತಂದ್ರೆ ಅವನು ಹೊಟ್ಟೆ ಕಿಚ್ಚು ಬಿಡೋದು. ಅದು ನಿನ್ನನ್ನು ಹಾಳು ಮಾಡ್ತೈತೆ. ಅದು ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ. ನಿನಗೆ ಹಾಳು ಮಾಡೋದು ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಂದ್ರೆ ನಿನಗೆ ಕೆಡಕ್ ಶುರು ಆತೆ ಅಂತ. ಇನ್ನೊಬ್ಬರಿಗೆ ಕಾಡಾಕೈತೆ ಅಂದ್ರೆ ನಿನಗೆ ಕಾಡಾಕ ಶುರು ಹತ್ತೆ ಅಂತ. ಇನ್ನೊಬ್ಬರಿಗೆ ಹಿತ ಮಾಡಾಕತ್ತ ನಿನಗೆ ಹಿತ ಆಗಕ್ಕೆ ಶುರು ಆಕೈತಿ. ಒಬ್ಬರಿಗಾರ ಕಲ್ಯಾಣ ಮಾಡ್ಬೇಕನ್ನೋರು ಅದಿರ ಇದ್ರೊಳಗೆ. ಕಲ್ಯಾಣ ಮಾಡ್ಬೇಕನ್ನೋ ನೆವ ಮಾಡಿ ಅವ್ರು ಗಂಟು ಎತ್ತಿ ಹಾಕೋದು, ಮೋಸ ಮಾಡೋದು ಇದನ್ನು ನಡೆಸಿರೋದಿಲ್ಲ. ಹೇಳಿದವ್ರ ಕೇಳೋದ್ರಲ್ಲಿ ಎಷ್ಟು ಮಂದಿ ಇದ್ರಿ ಹೇಳ್ರಿ? ಶಾಸ್ತ್ರ ಹೇಳೋರಲ್ಲಿ ಕೇಳೋರಲ್ಲಿ ಹುಡುಕಿದವ್ರು ಬೇಡ ಅವರು. ಯಾಕ್ರಿ? ಹೇಳೋರಲ್ಲೇ ಕೇಳೋರಲ್ಲೇ ಐತೆ ನೋಡ್ಕೊಯ್ದು. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತೆ ನೋಡ್ಕೊರಿ. ಇದು ಬಂದಾಗ ಇದು ಮುಂದಿನ ದಾರಿ ನಿನಗೆ ಸಿಗ್ತೈತೆ ನೋಡ್ರಿ. ಮನಸ್ಸಿನಾಗೆಲ್ಲ ಹೀನ ವಿಚಾರಗಳನ್ನು ತುಂಬಿಕೊಂಡು ನಾನು ಇದನ್ನು ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಏನು ಬೇಕು? ದುಷ್ಟ ಗುಣಗಳನ್ನು ಕೆಟ್ಟ ವಿಚಾರಗಳನ್ನು ಒಳಗೆ ತುಂಬಿಕೊಂಡ ಎಲ್ಲ ಹೇಳ್ತೇನೆ, ಎಲ್ಲ ನಾನು ಹೇಳ್ತೇನೆ ಅಂದ್ರೆ ಮಹಾತ್ಮರು ಇದನ್ನು ಉದಾಹರಣೆ ತಗೋದು. ಸೊಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತಾ ಎಲ್ಲಾನು ಬಲ್ಲೇನೆಂದು ಹೇಳುವಿರೆಲ್ಲ, ಸೊಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತಾ ಅವಗುಣ ಹೋಗಲಿಲ್ಲ. ಕಾವ್ಯ ನುಟ್ಟು ತಿರುಗುವಿರೆಲ್ಲ, ಕಾಮವು ಹೋಗಲಿಲ್ಲ. ನೇಮವ ನಿತ್ಯವ ಮಾಡುವಿರೆಲ್ಲ, ತಾಮಸ ಹೋಗಲಿಲ್ಲ ಅಂತ. ಎಲ್ಲಾನು ಬಲ್ಲೇನೆಂದು ಹೇಳುವಿರೆಲ್ಲ. ಇಂಥವನ್ನೆಲ್ಲ ಮಾಡ್ಕೊಂತ ನಿನಗೆ ಏನು ಮಾಡಿದ್ದೀನಿ? ಹೇಳುವುದು ಕೇಳುವುದು ಎಲ್ಲ ಆದ್ಮೇಲೆ ಅದನ್ನು ಉಪಯೋಗ ತಗೊಳ್ಳಿಲ್ಲ ಅಂದ್ರೆ, ಅದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ, ಲಾಭ ಮಾಡ್ಕೋಬೇಕಂದ್ರೆ ಅದರಂತೆ ನಮ್ಮ ಜೀವನ ರೂಪಿಸ್ಬೇಕು. ಇದ್ರೆ ಲಾಭ, ಹೌದಿಲ್ಲ? ಇರಲಿಲ್ಲ ಅಂದ್ರೆ ಲಾಭ ಏನು? ನೀವು ಮಾಡಿಕೊಂಡು ವ್ಯರ್ಥ ಎಲ್ಲ ಮಾಡಿದ್ದೆಲ್ಲ ನೀನು. ಹೊರಗೊಂದು ಒಳಗೊಂದು ಅಂದ್ರೆ ನುಡಿದಂತೆ ನಡೆ ಇರಬೇಕು. ನುಡಿ ನಡೆ ತೊಡೆ ಬಂಧುರವಿದ್ದರೆ ಇದೇ ಜನ್ಮ ಕಡೆ ಅಂದ. ಅವಾಗ ನಿನಗೆ ಮುಕ್ತ ಆಗ್ತೀನಿ ಅಂತ. ಹೇಳೋದೊಂದು ಮಾಡೋದೊಂದು ವಾರ ಅಧೋಗತಿಗೆ ಹೋಗ್ತೀನಿ ಅಂತ. ಭೋಗ ವಾಸನೆಗಳನ್ನು ಮೊದಲು ನಾಶ ಮಾಡ್ಕೋ. ಭೋಗ ವಾಸನೆಗಳ ನಾಶ ಆಗೋ ಮಟ್ಟ ಸೂಕ್ಷ್ಮ ಶರೀರ ನಾಶ ಆಗೋದಿಲ್ಲ. ಹಂಗೆ ತಿರುಗ್ತೈತೆ ಅದು ವಾಸನೆ ಕಟ್ಕೊಂಡ ಜೀವ. ಶರೀರ ಬಿಟ್ಟರೆ ಎಲ್ಲರೂ ಸತ್ರ ತಿಳ್ಕೊಂಡು ಯಾರು ಸಾಯಿದ್ರು ವಾಸನೆ ಕಟ್ಕೊಂಡು ತಿರುಗ್ತೈತೆ ಅದು. ಜನ್ಮಾಂತರ
ವಾಸನ ಏನದಾವಲ್ಲ ಹಂಗೆ ತಿರ್ಗಾಕತ್ತ ಏನು ನೋಡಿ ಪುನರ್ಜನ್ಮದ ಉದಾಹರಣೆ ಬಂದು ವ್ಯಕ್ತಪಡಿಸ್ತಾವ. ಎಷ್ಟೋ ಉದಾಹರಣೆಗಳದಾವ. ಕೆಲವರಲ್ಲಿ ವ್ಯಕ್ತ ಆಗಿರ್ತೈತೆ, ಅದು ತೀವ್ರ ಹಿಂದ ನೆನಪಿಟ್ಟಿರ್ತಾರೆ ಅವರು, ಹಿಂದಿನ ಜನ್ಮದಾಗ ಇಂಥಲ್ಲಿ ಐತಿ. ನೀವು ಯಾರೂ ನಮ್ಮಪ್ಪಲ್ಲ ನಮ್ಮವ್ವಲ್ಲ, ಅಲ್ಲಿ ಅದಾವ ನಮ್ಮ ಮನೆ, ನಮ್ದು ಅಲ್ಲಿ ಐತಿ ಅಂತಿರ್ತ ಒಂದು ಹುಡುಗದು ಪುನರ್ಜನ್ಮ. ಏನು ಅದನ್ನೆಲ್ಲ ಹಿಂದಿನ ಜನ್ಮದ ಸ್ಮರಣೆ ಅದ ಉದಾಹರಣೆಗಳು ಪುನರ್ಜನ್ಮದ ನೋಡ್ಕೊಳ್ಳಿ. ಅಂತ ಏನು ಇಂಥ ಅಂಗಡಿ ಇತ್ತು, ನನ್ನ ವ್ಯಾಪಾರ ಇತ್ತು, ಸಾಕಷ್ಟು ಇದನ್ನು ಮಾಡಿದ್ದು ನಾನು. ನನ್ನ ಒಬ್ಬ ಕೊಂದ, ಅವನದು ಎಲ್ಲ ನೋಡ್ಯಾನವ. ಗುಂಡು ಹಾಕಿ ಕೊಂದ ನಮ್ಗೆ. ಅದೆಲ್ಲ ನೋಡಿ ಅವನು ಅದೆಲ್ಲ ನೆನಪು ಹೇಳ್ತಾನ. ಅದನ್ನೆಲ್ಲ ಸಂಶೋಧನೆ ಮಾಡಿ ಪಕ್ಕಾ ಇದು ಹೌದಪ್ಪ, ಇದು ಇಂಥಲ್ಲೇ ಇಟ್ಟೇನಿ, ಇವನ್ನೆಲ್ಲ ನಾವು ಹಿಂಗೆ ಮುಚ್ಚಿಟ್ಟೇನಿ, ಆ ಬೇರೆ ಮನ್ಯಾಗ ರೊಕ್ಕ ಇವನಿಗೆ ಇಟ್ಟೇನಿ ಅಂತ ತೆಗೆದು ತೋರ್ಸ್ಯ ನಾವು. ಮತ್ತೆ ಅವನು ಕರ್ಕೊಂಡು ಹೋಗಿ ಈಕೆ ನಾನು ಹೆಂಡ್ತಿ, ಯಾಕೆ ಪ್ರಶ್ನೆ ಮಾಡ್ಯಾಳ ಹೆಂಡ್ತಿ, ಎಲ್ಲ ಥರದ ಸಮಸ್ಯೆ ಬರ್ದಂಗೆ ನಾವು ಪ್ರಶ್ನೆ ಮಾಡಿದ್ರೆ ಎಲ್ಲ ಸರಿಯಾದ ಉತ್ತರ ಕೊಟ್ಟ. ನಾವು ಎಲ್ಲ ಬದಲು ಮಾಡಿದ್ರೆ ಹೇಳಿ, ಅಂಗಡಿ ಅದನ್ನು ಮೊದಲನೇ ಹಂಗೆ ಇದು ಒಂದಿಟ್ಟು ಬದಲಾಗೈತೆ ಅಲ್ಲಿದು ಅಂತ ಹೇಳಿ ನಾವು. 5 ವರ್ಷ ತಮ್ಮವ ಆಕೆರ ವಯಸ್ಸ, ನಾನು ಹೆಂಡ್ತಿ ನೀನ ಅಂತಂತ ನಾವಾಗ ಹೆಂಗೆ ನಂಬೇಕು ನಾವು ಇದನ್ನು? ಹೌದಿಲ್ಲ? ಅಂದ ವಾಸನ ಅಂತ ಹೆಂಗಿರ್ತೈತೆ ಅದು. ಪುನರ್ಜನ್ಮ ಎಲ್ಲಿ ಮಠ ಯಥಾರ್ಥ ನಮ್ಮನ್ನು ನಾವು ತಿಳ್ಕೊಳ್ಳೋದಿಲ್ಲ, ಆತ್ಮಜ್ಞಾನ ಆಗೋರಿಗೆ ಪುನರ್ಜನ್ಮ ತಪ್ಪೋದಿಲ್ಲ ಅಂತ ನಂಬ್ತಿದ್ರೆ ನಂಬದಿದ್ರೆ ಬಿಡ. ಹೆಂಗೆ ನಂಬಲ್ರಿ ನಾ ಇದನ್ನ ಅಂತ ನೊಬ್ಬ ಡಾಕ್ಟರ್, MBBS ಡಾಕ್ಟರ್. ಅವನ ಹೆಂಡತಿಗೆ ಅವ್ರ ಅಮ್ಮ ಸಾಕಿದ ಅಮ್ಮ, ಅವ್ರ ಅಮ್ಮ ಭಾಳ ಪ್ರೀತಿಯಿಂದ ಸಾಕಿದ್ಲು. ಆಕಿ ಪಿಸಾಚಾಗಿ ಆಕಿ ಮೈಯಾಗಿದ್ದದು ಇದ್ಲಕ್ಕೆ. ನೀವು ಡಾಕ್ಟರ್ ಏನು ಹೇಳಿದ್ರು ಆಕಿ ಮೈಯಾಗಿರ್ತದ. ಔಷಧ ಕೊಟ್ಟ ಏನು ಮಾಡಿದ್ರು ಆಕಿ ಇದಕ್ಕೆ ಬಾಡ್ಯಾಗ ನಾ ಅದೇನ ನನಗೆ ಗೊತ್ತಿಲ್ಲ, ದೊಡ್ಡ ಶಾಣೆ ಆಗೈತಿದ ಅಂತ ಬೇಯ್ತಿದ್ಲ. ಅದು ಅಜ್ಜಾರ ಮುಂದೆ. ಅಜ್ಜಾರ ಹೆಂಗೆ ನಂಬಲ್ರಿ ನಾ ಇದನ್ನ ಅಂತ ನಾವು. ಅದು ನಾವು ನಂಬಾಕೇನ ಅದು ಆಧಾರ ಇಲ್ಲ, ಬರೀ ಹೊರಗಿಂದಷ್ಟೇ ನಂಬೋರು. ಇದು ಗೊತ್ತೇ ಇಲ್ಲಲ್ಲ. ಅದು ದೊಡ್ಡ ಶಾನೆ ಆಗ್ಯಾನ ಬಾಡ್ಯಾಗ ಅಂತ ಡಾಕ್ಟರ್ಗೆ ಬೇಯ್ತಾಳೆ. MBBS ಡಾಕ್ಟರ್ ನಿರಂಜನ ಇದ್ದಾಳೆ. ಇದ್ರಿಗಿನ ಹೆಂಗೆ ನಂಬಲ್ರಿಪ್ಪ ನಾ ಇದನ್ನಂತ. ದೊಡ್ಡ ಶಾನೆ ಆಗ್ಯಾನ ಬಾಡ್ಯ, ನಾ ಅದೇನು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿಗೆ ಏನ್ಕಿನಾರ ಮಾತಾಡ್ತಾರೆ, ನಾ ಅದೇನು ಬಾಡ್ಯ ಇಲ್ಲಿ ಕೆತ್ತಾರ ಮಾತಾಡ್ತಿ ಅಂತ ಬೇಯ್ತೈತೆ ಅವನ್ನ. ಅದು ವಾಸನ ಹೆಂಗೈತೆ ಅಂತ ಸೂಕ್ಷ್ಮ ಶರೀರದೊಳಗೆ ಏನೇನು ಬೈಕೆ ಬಂದು ಒಳಗೆ ಹೊಕ್ಕಿರ್ತಾವು. ಅತಿ ವ್ಯಾಮೋಹ ಹೌದಿಲ್ಲ? ವ್ಯಾಮೋಹ ಬಿಟ್ಟಿರೋನಾಗೋದಿಲ್ಲ. ನೋಡಂಗಾಗಿತ್ತಪ್ಪ ಅದಕ್ಕೆ ಬಂದೇನ ಇಲ್ಲ ಅಂತಿರ್ತಾವೆ. ಹೌದಿಲ್ಲ? ಬಿಟ್ಟು ಹೋಗಿದ್ರು, ಮನೆ ಬಿಟ್ಟು ಹೋಗೋದಿಲ್ಲ. ಕೆಲವು ಅಲ್ಲೇ ನೋಡ್ಕೊತಾ ಇರ್ತಾವೆ ಮನ್ಯಾಗ ಏನೇನು ಮಾಡ್ತಾರೋ ಎಲ್ಲ. ಅಲ್ಲ ಶರೀರ ಅಲ್ಲಿ ಹೋಗಿ ಒಗದು ಬಂದಿರಿ, ಸುಟ್ಟು ಬಂದಿರಿ, ಹೋಗೋದು ಬಂದಿರಿ, ಆದ್ರೆ ನಾ ಇಲ್ಲೇ ಕೂತೇನೆ ಅಂತ ಯಾರ್ಯಾರು ಮನ್ ಕೊಡಕ್ಕೆ ಬಂದಿದ್ರು ಎಲ್ಲ ನೋಡ್ತಾವ ಸೂಕ್ಷ್ಮ ಶರೀರದೊಳಗೆ. ಹೌದಿಲ್ಲ? ಅಂಗರಿಗೆ ಅಜ್ಜಾರಿದ್ದಾಗ ಒಂದು ಉದಾಹರಣೆ, ಹರಿಜನರ ಮನ್ಯಾಗ ಅವು ಜೀವಂತ ಇದ್ದಾಗ ಹೊಡೆದಾಡಿದ್ವು ಅಂತ. ನಿಮ್ಮ ಮನೆಗೆ ಹೆಜ್ಜೆ ಇಟ್ಟರು ತಗೋಣ ಇಡುದಿಲ್ಲ ಅಂತೇಳಿ ಇದನ್ನು ಮಾಡಿದ್ಲ ಅನ್ಸ. ಆಕೆ ಸತ್ತಾಳಂತ ನೋಡಕ್ಕೆ ಹೋಗ್ಯಾಳಕ್ಕೆ. ರಾಂಡಿ ನಾನು ನೋಡಕ್ಕೆ ಬಂದಾಳಕ್ಕೆ. ಹೌದಿಲ್ಲ? ಆಕೆಗೆ ಹಿಡ್ಕೊಂಡ್ಬಿಟ್ಟೈತೆ ಅದು. ನೋಡೋದು ಹೆಂಗೆ ಬಂದ್ಲಿಕ್ಕೆ ನನ್ನ ಮನೆಗೆ, ಅಲ್ಲೇ ಹೆಣ ಕುಂತೈತಿ, ಅಲ್ಲಿ ತೊಗೊಂಬಂದ್ರೆ ಅಜ್ಜಾರ ಅಂತೇಳಿ ಅದನ್ನು. ಅಜ್ಜ ನನ್ನ ಮನೆಗೆ ಬರೋದಿಲ್ಲ, ಇಲ್ಲಿ ಹೆಂಗೆ ಬಂದಾಳಕ್ಕೆ, ಇನ್ನು ಹೆಣ ಮಣ್ಣು ಕೊಟ್ಟಿಲ್ಲ, ಅಲ್ಲಿ ಬಂದಾಳಕ್ಕೆ. ಹಂಗೆ ಯಾರು ಸೂಕ್ಷ್ಮ ಶರೀರ ಗೊತ್ತಾಗೋದು ನಮಗೆ. ನಾವು ಹೋದ್ ಸಾತ್ತ ಅಂತ ಯಾರು ಸಾಯೋದಿಲ್ಲ. ವಾಸನ ನಾಶ ಆಗೋ ಮಠ ಸಾವು ಇಲ್ಲ. ಸತ್ತವರು ನಿಜವಾಗಿ ಪುಣ್ಯವಂತರು ಅಂತ, ಅವ್ರಿಗೆ ಅದಕ್ಕೆ ಮುಕ್ತಿ ಅಂತಾರೆ. ವಾಸನ ನಾಶ ಪುನರ್ಜನ್ಮ ಮತ್ತು ಬಂತಂದ್ರೆ ಮತ್ತೆ ಇರುವುದನ, ಅದು ಜನ್ಮ ಅಂತ ಇರುವುದನ. ಒಂದು ಅಂಗಿ ಕಳೆದು ಮತ್ತೊಂದು ಅಂಗಿ ತೊಟ್ಕೊಂಡಂಗೆ. ಶರೀರ ಬಿಟ್ಟು ಮತ್ತೊಂದು ಶರೀರ ವಾಸನ ನಾಶ ಆಗಮಟ್ಟ ಮತ್ತೆ ಅದು ಮುಂದುವರಿತೈತೆ. ಹಂಗೆ
ಜನ್ಮ ಜನ್ಮ ಅಂತ ತಿರ್ಕೊಂತ ಬಂದೇವು ನಾವೆಲ್ಲ. ಲೆಕ್ಕಿಲ್ಲದಷ್ಟು ಜನ್ಮಗಳ ಹೇಳ್ಯಾರ, ಎಣಸಲಿಕ್ಕೆ ಬರೋದಿಲ್ಲ ಅಷ್ಟ ಸಂಖ್ಯೆಯಲ್ಲಿ ಹುಟ್ಟಿಟ್ಟು ಬಂದೇವು ನಾವು. ಆದರೂ ಇದ್ರ ಮ್ಯಾಗಿನ ವ್ಯಾಮೋಹ ಬಂದು ಈ ಭೂಮಿ ಕುಟ್ಟಿ ಪುಡಿ ಮಾಡಿ ಹೇಳ್ಯಾರ. ನಿರ್ಗುಣ ಹೇಳಿದ್ರೆ ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗ ಅಣಿತನಿತು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಚಿರೋಳು ಬಂದು ಇಷ್ಟೆಲ್ಲ ಬಂದು ಇದು ನೋಡಿರೂ ನಿನಗಿನ್ನ ಇದ್ರ ಮ್ಯಾಗಿನ ವ್ಯಾಮೋಹ ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಇನ್ನೆಮ್ಮಿದ್ರಾಗ ಬರ್ದಂಗೆ ಮಾಡ್ಕೋರಪ್ಪ, ಜ್ಞಾನ ಮಾಡ್ಕೋ. ವಾಸನ ಎಲ್ಲ ಪೂರ್ಣ ನಾಶ, ಭೋಗ ವಾಸನೆಗಳು ಪೂರ್ಣ ನಾಶ ಆಗೋ ಮಟ್ಟ ಜನ್ಮಾಂತರ ತಪ್ಪೋದು. ಸೂಕ್ಷ್ಮ ಶರೀರದೊಳಗೆ ಇರ್ತಾವ ವಾಸನಾ ಬೀಜ, ಅದ ಹುಟ್ಟಲಿಕ್ಕೆ ಕಾರಣ. ನಮ್ಮನ್ನು ಯಾರು ಹುಟ್ಟಿಸೋರಿಲ್ಲ. ನಮ್ಮ ಜನ್ಮವು ವಿಷಯಗಳ ಮೇಲಿನ ಪ್ರೀತಿ, ಯಾರ್ಯಾರಿಗೆ ಅದ್ರಾಗ ಪ್ರೀತಿ ಆಸಕ್ತಿ ಇರ್ತೈತಿ ಅಲ್ಲೇ ಅವ್ರು ಹುಟ್ಟುತ್ತಾರೆ. ಅಂಥ ವಾತಾವರಣದೊಳಗೆ ಜನ್ಮ ಬರ್ತದೆ ಅವ್ರು. ಇದನ್ನೆಲ್ಲ ನೋಡಿ ಬಂದು ಏನು ಮಾಡಿದಪ್ಪ, ಅಣುಲಿ ಉಂಡಿ ಎಷ್ಟು ಸಂಕಟ ಹೊಂದಿದಿ, ಹಾನಿ ಹಳಿವು ಮುನಿಸು ಸಂತ್ಯ ಸಂತಾಪ ಬಂದು ಅಡಿಗಡಿಗೆ ಮುಸುಕುತ್ತ ಹವಣಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗಿನ್ನೂ ಸವಿಯದ ಆನಂದಬಹುದು. ಅಂಥ ಜ್ಞಾನವನ್ನು ಮಾಡ್ಕೋರು. ಇದು ಯಾವ್ದಕ್ಕೆ ಬೇಕಾಗೈತಿಪ್ಪ, ಇದು ಕಷ್ಟದ ಸಿಕ್ಕೊಂಡು ಒದ್ದಾಡೋದು. ಇನ್ನು ಮ್ಯಾಗರ ಎಚ್ಚರ ಆಗೋದು, ಏನೋ ನಿನಗೆ ಅವಕಾಶ ಸಿಕ್ಕದ ಅಂತ ಮಹಾತ್ಮರ ಮಾರ್ಗದರ್ಶನ ಸಿಕ್ಕೈತಿ. ನಂಬವ್ರು ಶ್ರದ್ಧೆಯಿಂದ ನಂಬಿ ಅದರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಈಗ ಅದರ ತಿಳ್ಕೊಂಡು ಅದ್ರ ಲಾಭ ಮಾಡ್ಕೊಂಡು ದೊಡ್ಡ ನಿನಗೆ ಲಾಭ ಪಾರಕ್ಕೆ. ಇಲ್ಲ ಅಂದ್ರೆ ಮತ್ತು ಇದ್ರಾಗ ಬಿದ್ದು ಹೊಳ್ಳೆಯಾಡ್ತೀನಿ ನೋಡ್ರಿ. ಭಾಳ ದೊಡ್ಡ ಹಾನಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದು ಈಗ ಬಂದ ಕಾರ ಏನು ಮಾಡೋದು, ನೀನು ಮಾಡಿಕೊಡಿ ಏನು ಮಾಡ್ಬೇಕು ಅನ್ನೋದನ್ನು ಮರೆತು ಬಿಟ್ಟೆ ಅಂದ್ರೆ ಏನು ಮಾಡೋದು. ಇಂಥ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಇದ್ರಾಗ ಪಾರಾಗಕ್ಕೆ ದಾರಿ ಐತಿ ನಿನಗೆ. ಮರೆತು ಕುಂತಿರ ಯಾರು ಏನು ಮಾಡೋದು, ನಿನಗೆ ಹಾನಿ ಅದು. ಅದಕ್ಕೆ ಎಚ್ಚರಾಗಂತ ಮಹಾತ್ಮರು ಎಚ್ಚರಗೋಸ್ಕರ ಎಲ್ಲರಿಗೆ ಪಾರಾಗ್ಲಿಕ್ಕೆ ಬರ್ತೈತಿ. ವಾಸನೆಗಳನ್ನು ನಾಶ ಮಾಡ್ಕೊಂಡು ಮುಕ್ತ ಆಗ್ಲಿಕ್ಕೆ ಇನ್ನೆಂದು ಬರ್ದಂಗೆ ಮಾಡ್ಕೊಬೇಕು. ಮಂತ್ರ ಅನ್ನೋದಿಲ್ಲ ಯಾಕ್ರಿ, ಮರಳಿ ಬಯಸಬೇಡಪ್ಪ ಮೃತ್ಯುವಿನ ಮತ್ತು ಹುಟ್ಟಿ ಬರಬೇಡಿನ ಅಂತ. ಎದಕ್ಕೆ ಬರ್ತೀವಿ ಮರ ಇಲ್ಲಿ ಅನುಲಿ ಉಣ್ಣಾಕ, ಹುಟ್ಟಿ ಬಂದು ಎದಕ್ಕೆ ಅನುಲಿ ಉಣ್ತೀವಿ. ವಾಸನ ಇತ್ತಂದ್ರೆ ಅದು ಹುಟ್ಟಕ್ಕೆ ಹಚ್ಚತ್ತೆ. ಎಲ್ಲಿ ಒಬ್ಬ ಜ್ಞಾನಿ ಪೂರ್ಣ ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡ ಹುಟ್ಟು ಸಾವುಗಳಿಗೆ ಕಾರಣವಾದಂಥ ವಾಸನೆಗಳನ್ನು ಪೂರ್ಣ ಅವನು ನಾಶ ಮಾಡ್ತಾನೆ. ವಾಸನೆ ಯುರಿಸದೆ ಅವಾಗ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಅದಕ್ಕೆ ಜ್ಞಾನವನ್ನು ಮಾಡ್ಕೋಪ. ಮತ್ತೆ ಅಜ್ಞಾನದೊಳಗೆ ಯಾಕೆ ಬೀಳ್ತಿ ಅಂತ ಮತ್ತು ದುಃಖದಾಗ ಬಿದ್ದು ಹೊಳೆಯೋದು. ಅಜ್ಞಾನದಿಂದನೇ ದುಃಖ ಆಗಿತ್ತು. ನಮ್ಮನ್ನು ನಾವು ಮರ್ತದ್ದು. ನಾವು ಯಾರಿದ್ದೇನೋ ಗೊತ್ತಿಲ್ಲದೆ ಇರುವುದೇ ಅಜ್ಞಾನ. ಅಜ್ಞಾನದ ಮೂಲಕ ಅಲ್ಲದ್ದನ್ನು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ನೀ ಯಾರಿದೇನೋ ಜ್ಞಾನ ನಿನಗಾದ್ರೆ ನೀ ಅಲ್ಲದ್ದೆಲ್ಲ ತಪ್ಪು ತಿಳುವಳಿಕೆ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ಮೊದಲು ಎಲ್ಲ ಕೆಲಸ ಬಿಟ್ಟು ಮಾಡ್ಕೋ. ಇದನ್ನು ಭಾಷಾ ಬೇರೆ ಬೇರೆ ಇದ್ರು ಎಲ್ಲೆಡೆಯಲ್ಲಿಯೂ ಮನುಷ್ಯ ಒಂದೇ ತೆರನಾಗಿದ್ದಾನೆ. ಆದ ಕಾರಣ ವ್ಯಕ್ತಿ ವಿಚಾರ ಒಂದೇ ಬಗೆಯಾಗಿದ್ದೈತೆ. ಯಾವ ದೇಶದಾಗ ಎಲ್ಲಿ ಯಾವ ಕಾಲದಾಗ ಹುಟ್ಟಿರು, ಬೇರೆ ಬೇರೆ ದೇಶದ ಎಲ್ಲ ವಾಸನ ಒಂದಾದವಿಲ್ಲ. ವಿಷಯ ಚಿಂತನ ಮತ್ತು ಆನಂದ ಚಿಂತನ ಎಲ್ಲರಿಗೂ ಒಂದೈತಿಲ್ಲ. ವಿಷಯ ಚಿಂತನದ ತೊಡಗಿದ್ರೆ ಬೇಸರಿಕೆ ಕೊಡ್ತಾನೆ, ಎಲ್ಲರೂ ಬೇಸರಿಕೆ ಹೊಂತಾರೆ. ಅದರ ಬಿಟ್ಟು ಕಾರ್ಯ ಇದ್ದಂದ್ರೆ ಆರಾಮ, ಎಲ್ಲರಿಗೆ ಅದು ದುಃಖ ಕೊಡೋದಿಲ್ಲ. ವಿಷಯ ಚಿಂತನೆ ಬಿಟ್ಟಿದ್ದವರು ಯಾರು ದುಃಖವನ್ನು ಹೊಂದ್ಯಾರ? ವಿಷಯ ಚಿಂತನದ ತೊಡಗಿದವರು ಯಾರು ಸುಖಿಗಳಾಗ್ಯಾರ ಹೇಳ್ರಿ? ವಿಷಯ ಚಿಂತನ ಮತ್ತು ಆನಂದ ಚಿಂತನ ಇದು ಯಾವ ಜಾತಿದು? ಇದು ಯಾವ್ದಾರ ವರ್ಗಕ್ಕೆ ಸಂಬಂಧಪಟ್ಟದ್ದೇನೋ? ಇದು ಎಲ್ಲರಿಗೂ ಒಂದೇ ಐತಿಲ್ಲ. ಮತ್ತು ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಹೇಗೆ ಕೊಡ್ತಾ ಇರ್ತೀರಿ? ಮಣ್ಣು ಗಳಿಸಿರಿ ಏನು ಬರ್ತೈತಿ ನನಗೆ?
ಹೊಣ್ಣು ಗಳಿಸಿರಿ ಏನು ಬಂತು? ಹೆಣ್ಣು ಗಂಡು ಗಳಿಸಿ ಏನು ಮಾಡವ? ಮಕ್ಕಳು ಮರಿ ಗಳಿಸಿ ಏನು ಮಾಡವ? ಇಲ್ಲಿ ತನಕ ಗಳಿಸಿದೆಲ್ಲ ಏನಾಗೈತೆ ನೋಡ್ಕೋ. ಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತಿವ ಏನು ದುಃಖದ ಪ್ರಮಾಣ ಹೆಚ್ಚಾಕೈತಿವ? ವಿಚಾರ ಮಾಡಲ್ಲೇ ನಾವು ಹಂಗೆ ಹೊಂಟು ಬಿಟ್ಟೇವು. ಕಣ್ಣು ತೆಗೆದು ನೋಡಟ, ಕಿವಿ ತೆಗೆದು ಕೇಳ, ಹಂಗೆ ಕತ್ತಲ್ದ ಕೇಳಿಸ್ಕೊಂತ ಹೋಗ್ಬೇಡ. ಇನ್ನು ಮ್ಯಾಗರ ಎಚ್ಚರಾಗಿನ್ನು. ತಾನಲ್ಲದನ್ನ ತಾನಂತ ತಿಳ್ಕೊಂಡು ಕುಂತೇವಿ ಅನ್ನೋದು ಇನ್ನೂ ಹೊಳಿವದು ನಮಗೆ. ಇದು ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೊಕ್ಕವೋ ಏನು ಅಂತ. ಇದು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೀಯಲ್ಲ, ಇದು ಹೌದನು? ನಾನು ನಂದು ಅಂತ ತಿಳ್ಕೊಂಡದ್ದು ಅಜ್ಞಾನಿನ ನೀನು. ಈ ದೇಹ ನಾನು ಅಂತ ತಿಳ್ಕೊಂಡವರೆಲ್ಲರೂ ಅಜ್ಞಾನಿಗಳು. ನೀ ಏನಿದ್ದಿ ಪರಿಶುದ್ಧ ಚೈತನ್ಯ ದೇವರ ನೀನಿದ್ದೀಯೋ, ಇದು ನಾನಂತ ಹೊಲಸ ಸೂರುದು ನಾರುದು ನಾನಂತ ತಿಳ್ಕೊಂಡಿಯಲ್ಲ. ಶಾನ್ಯ ಅನ್ನೋ ದೊಡ್ಡ ನೀನಂತ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಬರೆ ಅಂತ. ಇದನ್ನು ನಾನಂತ ತಿಳ್ಕೊಂಡವರೆಲ್ಲ ಅಜ್ಞಾನಿಗಳೇ ಹೌದಿಲ್ಲ, ಶರೀರ ತಾದಾತ್ಮ್ಯ ಭಾವ ಉಳ್ಳವರೆಲ್ಲ. ಶಾನ್ಯಾರಂತ ಯಾರು? ಸಂಬಂಧ ತಪ್ಪಿಸ್ಕೊಂಡವ್ರು, ಇದು ನಾನಲ್ಲ ಅಂತ ತಿಳಿದ ಅದರ ಸಂಬಂಧ ತಪ್ಪಿಸ್ಕೊಂಡವ್ರು ಅವರು ಶಾನ್ಯರು. ಮಣಿ ಎಣಿಸ್ಕೊಂತ ಕೂತ್ರೆ ಹೊಳಿತೈತೇನೆ ಇದು ಎಲ್ಲಾರ? ಯಾಕ್ರಿ? ಜಪ ಮಾಡಿದ್ರೆ ಹೊಳಿತೈತಿ? ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಕನಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನವು ನಿಂದೊಡೆ ಮುಕ್ತಿ ಸಮನಿಪುದೆ ಅಂತ. ಒಂದು ಅರ್ಧ ಕ್ಷಣ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ನೋಡ್ಕೊ. ಬರೀ ವ್ಯರ್ಥ ಅದನ್ನು ಮಾಡಿ ಅವ್ರು ಮಾಡ್ತಾನಂತ. ಮಣಿ ಎಣಿಸ್ಕೊಂತ ಕುಂತ್ರೆ ಅದಕ್ಕೆ ಬರೋದು? ಹೋಗೈತೆ ನಿನಗಲ್ಲ. ಹಿಂಗೆ ಹಿಂಗೆ ಮಾಡ್ಕೊಂತ ಜಪ ಮಾಡ್ಕೊಂತ ಕುಂತ್ರೆ ಅದಕ್ಕೆ ವಿಚಾರಣೆ ಮಾಡ್ಬೇಕಾಗಿದೆ. ಏನು ಅದನ್ನು ಮಾಡ್ಕೊಂತ ಹುಚ್ಚಿಡಿಸ್ಬಿಟ್ಟಾರ, ಮಣಿ ಜಕ್ಕೋತ ಕುಂತ್ರೆ ಹೋಗತ್ತೆ ನಿನಗದ? ಎಷ್ಟು ಸಾವಿರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜಪ ಮಾಡ್ಕೊಂತ ಕುಂತ ಹೋಗತ್ತೆ ನಿನಗೆ? ಮಾಡ್ಕೊಂತ ಕುಂತ್ರೆ ಎಲ್ಲಿ ಆಗ್ಬೇಕು ನಿನಗೆ? ಜಪ ಮಾಡ್ಕೊಂತ ಮಾರುಡಿಗೆ ಹುಚ್ಚಪ್ಪನವ್ರಿದ್ರು, ಶಾಸ್ತ್ರಕ್ಕೆ ಕುಂತಾಗ ನಾಗನೂರ ಬಂದಿದ್ರು. ದೋತ್ರ ಬುಡಕ್ ಕೈ ದೋತ್ರ ಬುಡಕ್ಕೆ ಹಿಂಗೆ ಕೈ ಹಾಕಿ ಹಿಂಗೆ ಹಿಂಗೆ ಮಾಡ್ಕೊಂತ ಜಪ ಮಾಡ್ಕೊಂತ ಶಾಸ್ತ್ರ ಕೇಳಕ್ತಿದ್ದ. 1000 ಲಕ್ಷ ಹೋತೆ ಕಡೆ. ಏನ್ರಿ ಹುಚ್ಚಪ್ಪನವ್ರಿ ಇದಂತ? ಯಪ್ಪ ಜಪ ಮಾಡತ್ತನ್ರಿ ಅಂತ. ಹೆಸರು ಚಲೋ ಇಟ್ಟಾರಪ್ಪ ನಿನಗಂದ್ರೆ ಮಾಡಿ ಹುಚ್ಚಪ್ಪನವ್ರು ಹೆಸರು ಚಲೋ ಇಟ್ಟಾರ ಬಿಡು, ನಿನಗೆ ತಕ್ಕಂಗೆ ಇಟ್ಟಾರ ಬಿಡೋದು. ಇಂಥ ವಿಚಾರ ನಡೆದ ಅದನ್ನು ಜಪ ಮಾಡೋದು ಏನು ಮಾಡವ? ಯಾಕ್ರಿ ಹೋಗ್ತೇನೆ ಅದು ಮನೆ ಎಣಿಸಿರೋದು? ಅದೇನು ಗುಳುಗುಳಿ ಆಟ ಮಾಡಿ ಮಣಿ ಎಣಿಸಿರೋದು ಹೋಗಕ್ಕ? ಅವ ಹೇಳಿದಂತೆ ಅವ ಮಾಡ್ತಾನೆ. ಏನದು? ಅದಕ್ಕೆ ಬಲ್ಲವರು ಅವರು ಬೇಕಲ್ಲ, ಅಂಥ ಮಾರ್ಗದರ್ಶನ ಸಿಗೋದು ಭಾಳ ಕಠಿಣ ಅದ ನಿನಗೆ. ಅಧ್ಯಾಸವನ್ನು ಕಳ್ಕೊಳ್ಳೋದು ಬಿಟ್ಟು ಅಧ್ಯಾಸದೊಳಗೆ ಏನಾರು ಮಾಡ್ಕೋತ ಕೂತ್ರೆ ಮತ್ತಟು ಅಧ್ಯಾಸ ಗಟ್ಟಿ ಆಕೈತಿ. ಇನ್ನು ಜಪ ದಪ ಹೋಮ ಯಜ್ಞ ಯಾಗ ಎಲ್ಲ ಇವು ಅಧ್ಯಾಸದೊಳಗಿನ ಕತ್ತಲೆಯೊಳಗಿನ ಕರ್ಮಗಳು ಕತ್ತಲೆಯನ್ನು ಕಳೆಯಲಾರು. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನು ಅಂತ. ಯಾಕೆ ಸುಡ ಅದ್ರಾಗ ವ್ಯರ್ಥ ವೇಳೆ ಕಳಿತೀವಿ ಅಂತ ಹೇಳಿರಿ ಸಿಟ್ಟು ಬರ್ತದೆ ನಿಮ್ಗೆ. ಮತ್ತು ಅದನ್ನ ಮಾಡಾಕ್ತೀರಿ. ಯಾವ ಮಹಾತ್ಮ ಕರ್ಮಕಾಂಡದಾಗ ಸಿಕ್ಕೊಂಡು ಒದ್ದಾಡಿದ ಹೇಳಿ? ಕರ್ಮವನ್ನು ಮಾಡು ಭವದಲ್ಲಿ ತೊಡಲು ಅಂತ ಯಾರಿಗೆ ಹೇಳಿಲ್ಲ ಅವ. ಜ್ಞಾನಿ ಅವರೇ ಕೇಳಕ್ ಹೋಗ್ತಾರೆ ಅದು ಅಂಥವೆಲ್ಲ. ಅಧ್ಯಾಸ ಕಳ್ಕೋದ್ಬಿಟ್ಟು ಅಧ್ಯಾಸದೊಳಗೆ ಏನಾರು ಮಾಡ್ಕೋತ ಕೂತ್ರೆ ಅಧ್ಯಾಸ ಹೆಂಗೆ ಹೋಗ್ಬೇಕು ಹೇಳ್ರಿ? ತಪ್ಪು ತಿಳುವಳಿಕೆಯಿಂದ ಆದಂತಹ ಬಂಧನ ದುಃಖ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿ.
ಮೋಟು ಮರದಲ್ಲಿ ಕಂಡಂಥ ಕಳ್ಳನ ಭೀತಿ ಔಷಧ ಕುಡಿದ್ರೆ ಅದು ಹೊಕ್ಕತ್ತೆ ನಿನಗದು. ಆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಹೊಕ್ಕತಿ ಯಥಾರ್ಥ ಜ್ಞಾನ. ಅಂದಾಗ ಅದು ಸಂಶಯ ಹೋಗ್ತೈತಿ. ಇಲ್ಲ ಕಳ್ಳತನಪ್ಪ ಅನ್ನೋ ಭಯ ಉಂಟಾಗಿತ್ತು. ಬಡ್ಡಿ ತಿಳುವಳಿಕೆ ಮಾಡ್ಕೊಂಡೆ ಅಂದ್ರೆ ಭಯ ಎಲ್ಲ ಹೋಗಿಬಿಡ್ತೀನಿ ಈಗ. ಹಂಗೆ ಯಥಾರ್ಥ ಜ್ಞಾನ ನೀವು ಮಾಡ್ಕೊಂಡೆ ಅಂದ್ರೆ ನೀನು ಅಜ್ಞಾನದೊಳಗೆ ಏನೇನು ಕಲ್ಪಿಸ್ಕೊಂಡು ಎಲ್ಲ ಹೋಗಿಬಿಡ್ತೈತಿ. ಎಲ್ಲವೂ ಭ್ರಮಾದೊಳಗಿದೆ. ಅಜ್ಞಾನದೊಳಗೆ ವಸ್ತು ಇರುವುದೊಂದು, ತೋರುವುದೊಂದು. ಇದು ಅಜ್ಞಾನದಿಂದ ಉಂಟಾಗೈತಿ ನಿನಗೆ. ಒಬ್ಬ ದೇವರದಾನ, ಇದನ್ನೆಲ್ಲ ಮಾಡ್ತಾನೆ ಒಂದು ಕಲ್ಪನಾ ನಿನ್ನ ಭ್ರಮ ಆಗೈತಿ. ಭ್ರಮೀಣಾಹಂ ಭ್ರಮೀಣತ್ವಂ ಭ್ರಮೀಣೋಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್ತಂತ. ಎಲ್ಲವೂ ಭ್ರಮಾನ. ಇದು ನಿನ್ನ ಭ್ರಾಂತಿ ತೆಗೆದು ಹಾಕಿ. ಒಬ್ಬ ದೇವರು, ಒಬ್ಬ ಅದಾನ, ಇಲ್ಲೋ ಈಶ್ವರ ಅದಾನ ಕಲ್ಪಿಸ್ಕೊಂಡು ಕುಂತಿಯಲ್ವ ನೀನು. ನಿನ್ನ ಕಲ್ಪನಾದ ತೋರಿದು ಹೌದಿಲ್ಲ. ನಿನ್ನ ಕಲ್ಪನೆಯ ತೆರೆಗಳು ಅಂದರೆ ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು. ನೀ ಕಲ್ಪಿಸ್ಕೊಂಡಾಗ ಹೌದಿಲ್ಲ. ನೀವು ಒಂದು ಗುಂಪಿನಾಗ ಕಲ್ಪಿಸ್ಕೊಂಡು ಮತ್ತೊಂದು ಗುಂಪಿನಾಗ ಎಲ್ಲಿದ್ದಾವು? ಬ್ರಹ್ಮ, ವಿಷ್ಣು, ಮಹೇಶ, ಗಣಪತಿ ಐತೆ, ದೇವಿ ಅದ, ಶಕ್ತಿ ಐತೆ, ಎಲ್ಲ ಕಲ್ಪಿಸ್ಕೊಂಡು ಕುಂತಿಯಲ್ಲ. ಮತ್ತೊಂದು ವರ್ಗದವ್ರಿಗೆ ಎಲ್ಲಿದ್ದಾವು? ಮತ್ತೊಂದು ಖಂಡದವ್ರಿಗೆ ಎಲ್ಲಿದ್ದಾವು? ನೀವು ಒಂದು ಖಂಡದವ್ ಮಾಡ್ಕೊಂಡು ಯಾಕಡೆ ಮೂಲೆ ನೀವು ಒತ್ತಟೆ ಖಂಡ ಇದ್ರೆ ಎಲ್ಲರಿಗೂ ಇರಬೇಕು. ಗೊತ್ತಿದ್ದದ್ದು ಇರಬೇಕು. ಜಗತ್ತಿನ ಎಲ್ಲ ಜೀವಿಗಳಿಗೆ ಗೊತ್ತಿದ್ದದ್ದು ಮತ್ತು ಎಲ್ಲರಿಗೆ ಅದು ಬೇಕಾದದ್ದು ಅಂಥದ್ದು ಹೇಳಿರಡ್ಡಿ ಇಲ್ಲ. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ್ದು ಹೇಳ್ಕೊಂತ ಕೂತ್ರೆ ಬ್ರಹ್ಮ ಐತೆ, ವಿಷ್ಣು ಐತೆ, ದೇವಿ ಅದ, ಶಕ್ತಿ ಅದ. ಪಕ್ಷಪಾತ ರಹಿತ ವಿಚಾರದು. ಯಾವ ಪುಣ್ಯಾತ್ಮ ಗ್ರಹಣ ಮಾಡ್ತಾನಂತಿದ್ರು ಅಜ್ಜವ್ರು. ಅದರ ಅಭಿಮಾನ ಹಿಡ್ಕೊಂಡು ಅವ್ರಿಗೆ ಅದು ಹತ್ತದನೂ ಇಲ್ಲ ಅಂತ. ಬೇಕಾದ ತಿಳ್ಕೋ ಸಾಕಾರ ಬಿಡಂತ. ಇದ್ದಕ್ಕಿದ್ದಂಗೆ ಹೇಳೋ ಅಮ್ಮಪ್ಪ ಸುಳ್ಳೆಲ್ಲ ಕಲಿಸಿಲ್ಲ ನನಗಂತಿದ್ರು ಅಜ್ಜವ್ರು. ಇಲ್ಲದ ಜನರ ತಲೆ ತುಂಬಿಕಾರ ಅವನ್ನೆಲ್ಲ ದಾರಿ ತಪ್ಪಿಸಿರೋದಿಲ್ಲ. ಅವ ನಿಜವನ್ನ ತಿಳಿದವ ಅದನ್ನ ಯಾಕೆ ಕೇಳಕ್ಕೆ ಹೋಗ್ಕಂದ್ರೆ ಅವ ಮತ್ತೆ ತಪ್ಪು ದಾರಿ ಯಾಕೆ ತೋರಿಸ್ತಾನ ಜನರಿಗೆ. ಸರಿಯಾದ ನಿಜವನ್ನ ತಿಳ್ಕೊರಿಪ್ಪ, ಇವೆಲ್ಲ ತಪ್ಪು ತಿಳುವಳಿಕೆ ಹೋಗದವು. ಇನ್ನು ಕಲ್ಪನಾದಾಗ ತೋರ್ಯಾವ ಇವೆಲ್ಲ ಅಂತ. ಎಷ್ಟು ಬೆದರಿರಿ ಅಲ್ವ ಇನ್ನೊಂದು ಐತೆ ಅಂತ. ಇನ್ನೊಂದು ಯಾವುದೂ ಇಲ್ಲ. ನಿನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ ಅಂತ. ನನ್ನ ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ನಿನಗಾದ್ರೆ ಅವಾಗ ಹೆದರಿಕೆಯಲ್ಲಿ ಇರ್ತೈತಿ. ಇನ್ನೊಂದು ಐತೆ ಅಂದ್ರೆ ದ್ವಿತೀಯ ದ್ವೈ ಭಯಂ ಭವತಿ. ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಕತಿ. ಇನ್ನೊಂದು ಏನೂ ಇಲ್ಲ, ನನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅನ್ನುವಂಥ ಜ್ಞಾನವನ್ನು ಮಾಡಿಕೊ. ಇದು ಸರಿಯಾದ ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಒಳಗೆ ಇನ್ನೊಂದು ಅಲ್ಲಿ ಆ ದೇವರ ಇಟ್ನೆ, ಇಲ್ಲಿ ದೇವರ ಇಟ್ನೆ, ಕಟ್ರಿ ಇಲ್ಲಿಂದ ಗುಡಿಚಾಪಿ ನೀವು ನಮ್ಮ ಹಂತೇಲಿ ಬರಬೇಡ್ರಿ. ನೀನ ದೇವರಾಗಿರ್ಬೇಕನ್ನೋ ಹಂಗಿದ್ರೆ ನಮ್ಮ ಹಂತೇಲಿ ಬರ್ಬೇಕು, ನಮ್ಮ ಇದನ್ನು ಕೇಳ್ಬೇಕು. ಯಾಕ್ರಿ? ಇಲ್ಲ ಅಂದ್ರೆ ಅಲ್ಲಿ ದೇವರ ಇಟ್ನೆ, ಅಲ್ಲಿ ನಡ್ಕೊಂಡೆ, ಇಲ್ಲಿ ಕಟ್ರಿ ಗುಡಿಚಾಪಿ ನೀವು ತಿಳಿದಿಲ್ಲ. ಎಷ್ಟು ಜನ್ಮ ಆದರೂ ತಿಳಿದಿಲ್ಲ. ಏನು ಮಾಡ್ಕೊಂತ ಕುಂತೀನಿ ನೀನು? ನೋಡ್ಕೋ, ಸುಳ್ಳ ವೇಳೆ ಕಳಿತೀಯಲ್ಲೋ ನೀನು. ನರಕದಾಗ ಹೊಳ್ಯಾಡ್ತೀವಿ. ಮತ್ತೊಟ್ಟು ಇನ್ನೊಂದು ದೇವರೈತೆ ಅನ್ನೋ ತಪ್ಪು ತಿಳುವಳಿಕೆ ನೀ ಕಳ್ಕೊಳ್ಳಿಲ್ಲ ಅಂದ್ರೆ ಜನ್ಮ ಜನ್ಮ ಅಂತ ನರಕ ದುಃಖ ನಿನಗೆ ಬಿಟ್ಟದ್ದಲ್ಲ. ಯೋ ಅನ್ಯಾಂ ದೇವತಾ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಇವನಿಚು ಜಾಯತೆ ಅಂತ ಪ್ರಬಲತರ ಸುತ್ತಿ ವಾಕ್ಯ ಸಾರ್ತದ. ಅದನ್ನು ಬಿಟ್ಕೊಟ್ಟು ಇಲ್ಲದ್ದು ಏನಾರ ತಲೆ ತುಂಬಿಗೆ ಅಲ್ಲಿ ಐತೆ ಇಲ್ಲಿ ಎಲ್ಲಿದವು ನಿನ್ನ ಕಲ್ಪನಾದಾಗ ತೋರ್ಯಾವು. ಇದ್ರ ಬಾ ನಮಗೆ ಎಲ್ಲಿದಾವ ನೀ ಶಕ್ತಿ ದೇವಿ ಇದ್ರ ಕರ್ಕೊಂಬಾರ್ರಿ ನೋಡೋಣ. ಕಸ ಬಾರೆ ಅಡಿಗೆ ಮಾಡಕ್ಕೆ ಹಚ್ಚೋಣ ಅಂತಿದ್ರು ಅಜ್ಜವರು. ನೀನು ದೇವಿ ಅದನ್ನು ಕರ್ಕೊಂಬ ಇಲ್ಲಿ ನೋಡೋಣ. ದೇವಿ ಉಪಾಸನೆ ಮಾಡ್ತಾನೆ. ಕುಡ್ಡಿ ಉಪಾಸನೆ ಮಾಡಿ ನೀನು ಕುಡ್ಡಿ ಅಕ್ಕಿ ಹೌದಿಲ್ಲ. ಎಂದಪ್ಪ ನೀನು ಶಾನೆ ಆಗೋದು? ಬಿಡ್ಲಿಕ್ಕೆ ಹೋಗೋ ಯಾರೇನು ಮಾಡೋದು? ತಿಳ್ಕೊಂಡ್ರೆ ನಿನಗೆ ಲಾಭ, ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಹಮ್ಮಿಕೆ ಬೊಮ್ಮನ್ಕೋ ಅಂತಿದ್ರು ಅಜ್ಜವ್ರು. ನಮಗೇನಾಗಬೇಕಾಗೈತಿ? ಸದ್ಯ ತಿಳ್ಕೊಂಡು ದೊಡ್ಡ ಲಾಭವನ್ನು ಹೊಂತಿ, ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ಅಜ್ಞಾನದಾಗ ಬಿದ್ದು ಹೊಳ್ಯಾಡ್ತೀವಿ. ಯಾರೇನು ಮಾಡೋದು? ಅದಕ್ಕೆ ಸತ್ಯವನ್ನು ಬೋಧ ಮಾಡಿರೋರು ಮಹಾತ್ಮರಾದವರು. ಇಲ್ಲದ್ದ ಏನೋ ಜನರಿಗೆ ತಲೆಯಾಗಿ ದಾರಿ ತಪ್ಪಿಸಲಿಲ್ಲ. ದಾರಿ ತುಳಿ ಅವರು ತೋರಿಸ್ಲಿಲ್ಲ. ಅವರು ಸರಿಯಾದ ಮಾರ್ಗದರ್ಶನ ಮಾಡಿದರು.
ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಯಾರು ಅದರ ಪ್ರಕಾರ ನಡ್ಕೊಂತಾರ ಅವ್ರು ಅದ್ರ ಲಾಭ ತಗೋತಾರ. ಏನ್ ಪಾಪಿ ಬುದ್ಧಿ ಸಮಾಧಾನ ಹೆಂಗಿರ್ತೈತೆ ಹೇಳ್ರಿ? ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನೀನು ನೆಮ್ಮದಿ ಹೊಂದಕ್ಕೈತೆ ನಿನಗೆ? ಏನ್ ಅಧಿಕಾರ ಇಲ್ಲ. ಇನ್ನೊಬ್ಬರ ಸಮಾಧಾನ ಶಾಂತಿಯನ್ನ ಯಾವ ಕೆಡಿಸ್ತಾನ ಅವ್ ಸಮಾಧಾನ ಹೊಂದುವ ಹಕ್ಕಿಲ್ಲ. ಇನ್ನೊಬ್ಬರ ನೆಮ್ಮದಿಯನ್ನ ಯಾವ ಕೆಡಿಸ್ತಾನ ನೋಡು ಅವಾಗ ನೆಮ್ಮದಿ ಹೊಂದುವ ಹಕ್ಕನೇ ಇಲ್ಲ. ಏನ್ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋವಾಗ ಅವಾಗಿದೆ ಅವ ಅಧಿಕಾರಿ. ಇದಕ್ಕೆ ಏನ್ ಎಲ್ಲರಿಗೂ ಒಳ್ಳೇದಾಗಲಿಪ್ಪ ನಾವು. ಏನ್ ನನ್ನಷ್ಟೇ ಸಾಕು ಇನ್ನೊಬ್ಬರು ಹಾಳಾಗಿ ಹೋಗ್ಲಿ ಅನ್ನೋ ಅನಧಿಕಾರಿ ಅವಾಗ ಎಂದೂ ಆಗುವುದಿಲ್ಲ ಜ್ಞಾನ. ಏನ್ ನಿನಗೆ ಏನೂ ಲಾಭ ಇಲ್ಲದ ಪರಹಿತ ಕೆಲಸ ನಿನ್ನ ಜೀವನದಾಗ ಒಮ್ಮೆರೆ ಮಾಡಿಯ? ಮುಂದೇನಾರು ಇಟ್ಕೊಂಡ ಮಾಡೋದು ಅವಾಗ ವ್ಯವಸ್ಥೆ ಇಲ್ಲಿ. ತಗೊಂಡು ಹೋಗ ಬೇಕಾದ ಒಯ್ಯಿ ಮುಂದಿನ ಗುರಿ ಇಟ್ಕೊಂಡ. ಹೌದಿಲ್ಲ? ಸಹಾಯ ಮಾಡ್ತೇವೆ ಅವಾಗ. ಏನು ಉಪಾಯ ಭಾಳ ಇದನ್ನ ಮಾಡತ್ತಾನ, ಏನೈತಾನೆ ಒಂದು ಕಂತ್ರಾಟ ಅಂತಾರೆ. ಎಂದೂ ಮಾಡಲೇ ಇದ್ದಾವ ಭಾಳ ಇವತ್ತು ಚಹಾ ಕುಡಿಸೋದು ಇದನ್ನು ಭಾಳ ವ್ಯವಸ್ಥೆ ಮಾಡತ್ತಾನ. ಹಾಂ ಆಗೈತೆ ನಿನಗೆ? ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಅದು ಮಹಾತ್ಮರಲ್ಲಿ ಇರ್ತೈತಿ. ಸ್ವಾರ್ಥವನ್ನು ಬದಿಗಿಟ್ಟು ಅವು ಇನ್ನೊಬ್ರ ಸಂಬಂಧ ತಮ್ಮ ಇದಕ್ಕೆ ಎಡ್ಲಾಟು ಸ್ವಾರ್ಥ ಇಲ್ಲ ಅವ್ರಿಗೆ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋರು ಸತ್ಪುರುಷರು ಅಂತ. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಅದು ಬಂದಾಗ ಇದು ನಿಮಗೆ ತಿಳಿದೈತೆ ಅಂತ. ನಾವು ವಿಷಯದ ಒಳಗ ಆಶಯ ತುಂಬಿಕೊಂಡು ಸ್ವಾರ್ಥ ಇಟ್ಕೊಂಡು ಕುಂತವ್ರು ಎಲ್ಲಿ ಮಾಡೋಕ್ಕಾಗತಿ? ಸ್ವಾರ್ಥವನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಎಲ್ಲರೂ ಸ್ವಾರ್ಥಿಗಳದೇವು ನಾವು. ಏನ್ ತಮ್ಮ ಸುಖಕ್ಕಾಗಿ ಕೂಡಿದೆವು ನಾವು ಮೇಳ. ಹೌದಿಲ್ಲ? ಇನ್ನೊಬ್ಬರಿಗೆ ಸುಖ ಕೊಡ್ಬೇಕಂತ ಬಂದಿಲ್ಲ ನಾವು ಸುಖ ಹೊಂದ್ಬೇಕಂತ ಬಂದೇವಿ. ಏಂತಿ ತಾ ಸುಖ ಹೊಂದ್ಬೇಕಂತ ಗಂಡನಾಗ್ಯಾಳ, ಗಂಡ ತಾ ಸುಖ ಹೊಂದ್ಬೇಕಂತ ಹೆಂಡತಿನಾಗ್ಯಾನ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಿಡ್ದಿಲ್ಲ, ನಾವು ಸುಖ ಹೊಂದ್ಬೇಕಂತ ಮಕ್ಕಳನ್ನ ಹಿಡ್ದೇವೆ. ಪ್ರತಿಯೊಬ್ಬರು ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳಿದ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ತಮ್ಮ ಸುಖಕ್ಕಾಗಿ ಕೂಡೈತಿ ಮೇಳ. ಯಾರ ಸತ್ತಾರ ಸಂಬಂಧ ಅಳುದಿಲ್ಲ, ತಮ್ಮ ಸಂಬಂಧ ಅಳ್ತಿರ್ತಾರ. ಸತ್ತಾರ ಸಂಬಂಧ ಯಾರು ಹೇಳ್ತಾರನ್ರಿ? ತನಗೆ ತೊಂದರೆ ಆತಲ್ಲ, ಎಲ್ಲ ಥರದ ಅನುಕೂಲ ಮಾಡ್ತಿದ್ದ ನನಗೆ, ತನ್ನ ಸಂಬಂಧನ ಹೇಳ್ತಾರ ಹೊರತು ಸತ್ತವ್ರ ಸಂಬಂಧ ಯಾರು ಅಳೋದಿಲ್ಲ. ಹೌದಿಲ್ಲ? ನಮ್ಮ ಜೀವನ ಎಲ್ಲ ಸ್ವಾರ್ಥಮಯ ಜೀವನ ಅದ. ನೀ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಬೇಕಾದ್ರೆ. ನೀ ನಮ್ಮ ಮನ್ಯಾಗ ಭಾಳ ಚಲೋ ನಮ್ಮನ್ನು ನೋಡ್ತಾರೆ ಇವತ್ತ ನೀ ಮನೆ ಹಿಡಿದು ಕುಂಡ್ರ ನಿನ್ನ ಯಾಕ್ರಿ? ಎಲ್ಲಿ ಮಠ ದುಡಿತಿ ತಂದು ಹಾಕ್ತಿ ಅಲ್ಲಿ ಮಠ ನಿನ್ನ ವ್ಯವಸ್ಥೆ ಭಾಳ ಚಲೋ ಇರ್ತೈತಿ. ಹೌದಿಲ್ಲ? ಇವತ್ತ ಮನೆ ಹಿಡಿದು ಕೊಂದ್ರು ಇದನ್ನ ನಿನ್ನ ದಾದ ಮಾಡೋದಿಲ್ಲ. ನಿನ್ನ ಯಾರು ಎದಕ್ಕೆ ಕುಂತಿ ಹೋಗತ್ತ ಗುಡಿ ಕಡೆ ಎಲ್ಲಾರ ಇದಕ್ಕೆ ಎಂತೆಂಥವು ಬರ್ತಾವು ಇದಕ್ಕೆ ಬರುವಲ್ಲ ಅಂತಾರ. ಹೌದಿಲ್ಲ? ಯಾರು ದಾದ ಮಾಡೋದಿಲ್ಲ ನಿನಗೆ. ಎಲ್ಲಿ ತನಕ ಅವ್ರಿಗೆ ಅನುಕೂಲ ಅಕ್ಕಿ ಅವ್ರಿಗೆ ಬೇಡ ತಂದ್ಕೊಡಿ ಅಲ್ಲಿ ಮಠ ನಿನಗೆ ಭಾಳ ಹೋಗುವ ಭಾಳ ಪೋಲಿಂಗ್ ಮಾಡ್ತಾರೆ. ದನ ಹಿಂಡು ಮಠ ಭಾಳ ವ್ಯವಸ್ಥೆ ಅದಕ್ಕೆ. ಹಿಂಡು ದನಕ್ಕೆ ಹಿಂಡುದು ಬಂದಾಗಲಿ ಅದಕ್ಕೆ ಚಿಪ್ಪಾಡಿನೂ ಸಹಿತ ಸಿಗೋರು, ನೀರು ಕುಡ್ಸೋರು ದಿಕ್ಕಿಲ್ಲ. ಅಲ್ಲೇ ಒದರಿ ಅದು ಅಲ್ಲೇ ಒಣಗಿ ನಾರ್ತೈತಿ. ಹಂಗೆ ಆಕೈತಿ ಬಾಳೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಡಿ ನೀವು. ಜಗತ್ತಂಗೆ ಐತೆಲ್ಲ. ನೀ ತಿಳ್ಕೊಂಡು ಎಲ್ಲ ನಮ್ಮವ್ರನ್ನವ್ರು ಯಾರು ಎಲ್ಲರೂ ಕೆಮ್ಮವ್ರ. ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ದುಡು ಕೆಲ್ಸಿಲ್ಲ ಸಾಯ್ತಿ. ಕೆಲ್ಸಿಲ್ಲ ಅವ್ರಿಗೆ. ನಮ್ಮವ್ರಿಗೆ ಅವ್ರಿಗೆ ಕೊಡ್ಬೇಕಪ್ಪ. ಓದೋದು ಅಲ್ಲಿ ಹೊಡ್ತತಿ. ಹೌದಿಲ್ಲ?
ಸುಳ್ಳು ಮನಸ್ಸಿಗೆ ತೋರುವುದೆಲ್ಲ ಇದು ಸುಳ್ಳು. ಹೌದು, ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಸುಳ್ಳು, ಮಿಥ್ಯಾ ವಸ್ತುಗಳು ತೋರ್ತಾವು. ಸತ್ಯವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಮನಸ್ಸು ಮತ್ತು ಇಂದ್ರಿಯಗಳಿಗಿಲ್ಲ. ಬಹಿರ್ಮುಖ ವೃತ್ತಿಗೆ ಅದು ಆಗುವುದಿಲ್ಲ, ಅನುಭವಕ್ಕೆ ಬರುವುದೂ ಇಲ್ಲ. ಅದು ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ. ಅದು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅಗೋಚರವಾದದ್ದು ಸತ್ಯದ ಅರಿವು, ಅದು ಅನುಭವ ಗೋಚರದು. ಅದಕ್ಕೆ ಅನುಭವದಿಂದ ನೋಡು ನೋಡಲೇ ಜೀವನೇ, ನೀನು ಮುಕ್ತ ಇರಿ, ನೀನಾ ದೇವರದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನಾವು ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತೀವಿ, ಇದು ಖರೆ, ಖರೆ. ಇಂದ್ರಿಯಗಳಿಗೆ ಗೋಚರ ಆದದ್ದು ಸತ್ಯ. ವಿಜ್ಞಾನನು ಅದು ಅದು ಅಜ್ಞಾನದಾಗ ಬಿದ್ದು ಹೊಳ್ಳಾಡ್ತೈತಿ. ಇಷ್ಟೊಂದು ಮುಂದುವರೆದೈತಿ ಅಂದ್ರೆ ಸುಧಾ ಅದು ಇಂದ್ರಿಯಗಳ ಇದಕ್ಕೆ ಅದಕ್ಕೆ ಮಹತ್ವ ಕೊಟ್ಟೈತಿ. ಹೌದಿಲ್ಲ? ಅದು ಇಂದ್ರಿಯಗಳಿಗೆ ಗೋಚರ ಆಗಲಿ ಇದ್ದದ್ದು ನಂಬುವುದಿಲ್ಲ. ಅದು ಅದಕ್ಕೆ ಪುನರ್ಜನ್ಮ ನಂಬುವುದಿಲ್ಲ. ವಿಜ್ಞಾನ ಅದಕ್ಕೆ ಗೊತ್ತಿಲ್ಲಲ್ಲ. ಬುದ್ಧಿಯನ್ನು ಮೀರಿರ್ತಕ್ಕಂಥದ್ದು ಯಾವುದೈತೆ ಅದು ಮನೋಬುದ್ಧಿಗೆ ಮೀರಿ ಇದ್ದದ್ದು ವೇದಾಂತ ವಿಜ್ಞಾನ. ಈ ಭೌತಿಕ ವಿಜ್ಞಾನಕ್ಕೆ ಏನದು ಗೊತ್ತಾಗಬೇಕು. ಅದಕ್ಕೆ ರಾಮತೀರ್ಥರು ಹೇಳ್ಯಾರ, ನಿಮ್ಮ ಗತಿಗೆಟ್ಟ ಮತಿಗೆಟ್ಟ ವಿಜ್ಞಾನ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ ಅಂತ. ಅಂತ ಒಂದು ದಿವ್ಯ ಜ್ಞಾನ ನಮಗೆ ಮಹಾತ್ಮರಿಂದ ಇದು ಗೊತ್ತಾಕೈತಿ. ಸಂಪರ್ಕ ಮಾಡಿದಾಗ ಗೊತ್ತಾಕೈತಿ. ಜಡಬುದ್ಧಿ ಜಡಸಂಗ ಮಾಡಿ ಮಾಡಿ ಜಡಭಾವ ಗಟ್ಟಿ ಹಾಕೊಂಡು ಕುಂದ್ಬಿಟ್ಟೈತಿ. ಇದ್ರಾಗ ಕಾಲಹರಣ, ಜನ್ಮೆಲ್ಲ ಇದ್ರಾಗ ಹೋಗ್ಯಾವ. ನಮ್ಗೆ ಭೆಟ್ಟಿನ ಆಗಿಲ್ಲಲ್ಲ ಅಂತ ಮಹಾತ್ಮರ. ಯಾವ ಜನ್ಮದಾಗ ಎಷ್ಟು ಜನ್ಮದ ಪುಣ್ಯ ಅನ್ನೋದು. ಮತ್ತು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೊಳ್ಳಬೇಕಾದ್ರೆ ಅದೊಂದು ಭಾಗ್ಯ ಬೇಕಲ್ಲ. ಇಲ್ಲ ಅಂದ್ರೆ ಬರುದನಿಲ್ಲ, ಬರಗೊಡುದಿಲ್ಲ ಅಂತೇಳಿ ಕೇಳಿಕೊಡುದಿಲ್ಲ. ಪುಣ್ಯ ಇದ್ರೆ ಲಭಿಸ್ತದೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಮಹಾತ್ಮರ ಚರಿತ್ರ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಉಪಯೋಗ ಬರಬೇಕು. ಅಂದ್ರೆ ಅಂಥದ್ದು ಹೇಳಿ ರಡ್ಡಿ ಇಲ್ಲ. ಬರೀ ಆ ಶರೀರ ಚರಿತ್ರ ಹೇಳ್ಕೊಂತ ಕುಂತ್ರೆ ಆ ಶರೀರ ಏನು ಮಾಡ್ತಿ ಅದನ್ನು ತಗೊಂಡು ಏನು ಮಾಡವ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ನಡೀತಿರ್ತೈತಿ. ಅಲ್ಲಿ ಬಂತಿ, ಇಲ್ಲಿ ತಿಂತಿ, ಇಲ್ಲಿ ಹೇತಿ, ಬರೀ ಇದನ್ನು ತಗೊಂಡು ಏನು ಮಾಡವು. ನನ್ನ ಚರಿತ್ರ ಬರಿತೀವಿ, ಶರೀರ ಚರಿತ್ರ ಬರಿತೀವಿ ಅಂತಿದ್ರು ಅಜ್ಜ. ಶರೀರ ಏನು ಮಾಡ್ತಿ, ಎಲ್ಲಿ ಹೋತು, ಎಲ್ಲಿ ತಿಂತಿ, ಎಲ್ಲಿ ಹೇತಿ ಬರ್ಕೋ. ಹಂಗ ಇಂತಲ್ಲಿ ತಿಂದೈತಿ, ಇಂತಲ್ಲಿ ಹೇತೈತಿ, 2 ಸಲ ಬರ್ಕೋ. ಅದನ್ನು ನನ್ನ ಬಗ್ಗೆ, ನಮ್ಮ ಇರುವನ ಕುರಿತು ಅದು ಇರಬೇಕು ಮಹಾತ್ಮರ ಚರಿತ್ರ. ಸದ್ವಸ್ತುವಿನ ಕುರಿತು ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು. ಶರೀರ ಅಸದ್ವಸ್ತು. ಇದು ಶರೀರ ಚರಿತ್ರ ತಗೊಂಡು ಏನು ಮಾಡವ. ಬರೀ ಅದರದ ಚರಿತ್ರ ತಗೊಂಡು ಅದರದ ಪುರಾಣ ಜನರಿಗೆಲ್ಲ ಹುಚ್ಚಿಡಿಸಿ ಪುರಾಣ ಹಚ್ಕೊಂಡು ಕುಂದಿರ್ತಾರಿಲ್ಲ. ಅದು ಹುಟ್ಟಿದಾಗಿನಿಂದ ಅದಕ್ಕೆ ಕರ್ಮ ಮಾಡೋದು, ಅವನು ಮಾಡೋದು ಅಂಥ ಕ್ರಿಯೆಗಳನ್ನು ಮಾಡಕ್ಕೆ ಚಾಲೂ ಮಾಡ್ತಾರೆ. ಹೌದಿಲ್ಲ? ಹುಟ್ಟಿದ ಕೂಡಲೇ ಅದಕ್ಕೆ ಯಾವಾಗಿಂದ ಚಾಲೂ ಮಾಡ್ತಾರೆ ಅದನ್ನು, ಪುಂಸವನ ಕಾರ್ಯಕ್ರಮ. ಹೌದಿಲ್ಲ? ಆತಾಗಿಂದ ಗರ್ಭವತಿ ಆದ ನಂತರ 5-6 ತಿಂಗಳು ಅದು ಅಭ್ಯಾಸ ಚಾಲೂ ಆಯ್ತು ಅವಾಗ. ಅದು ಅಂಥದನ್ನು ಮಾಡಕ್ಕೆ ಚಾಲೂ ಮಾಡ್ತಾರೆ ಈಗ ಪುರಾಣ ಹಚ್ಚವ್ರು. ಹೌದಿಲ್ಲ? ಅದು ಹುಟ್ಟಿದಿಂದ ಮತ್ತೆ ಅದಕ್ಕೆ ಕರ್ಮಗಳನ್ನು ಮಾಡೋದು, ಅದಕ್ಕೆಲ್ಲ ಖರ್ಚು ಮಾಡೋದು. ಹೌದಿಲ್ಲ? ಅದು ಬೆಳವಣಿಗೆ ಆದ್ರೆ ಮತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಅಂಥದನ್ನೆಲ್ಲ ತಂತಂದು ಆಹಾರ ತಂತಂದು ಕೊಡೋದು, ಅದಕ್ಕೆ ತಿನ್ನಿಸೋದು. ವಯಸ್ಸಾದ ಮ್ಯಾಗ ಹಣ್ಣು ಹಾಕಕ್ಕೆ ಹೋಗೋದು ಅವ್ರ ಮನೆಗೆ. ಹೌದಿಲ್ಲ? ಇಂಥವೆಲ್ಲ ಹುಚ್ಚು ಹಚ್ಚಿ ಎಲ್ಲ ಏನು ಮಾಡೋದು, ಸುಲಿಗೆ ಮಾಡೋದು. ಹೌದಿಲ್ಲ? ನಾಗ್ನೂರಾಗ ಇದನ್ನು ಮಾಡಿದ್ದು ನಾವು. ಗೋಪಾಳ ಇವ ಗೋಪಾಲ್ ರೆಡ್ಡಿ ಅಂತಿದ್ದ, ಪುರಾಣ ಹಚ್ಚಿದ್ದವ. ಗೌಡ್ರು ಕರ್ಕೊಂಡು ಹೋದ್ರು ನಮ್ಮನ್ನು. ಅಪ್ಪ ಅವ್ರು ಅದೇ ಪಟ್ಟಕ್ಕೆ ಕುಂಡಿಸಿದ್ರು. ಅವಾಗ ಅವ್ರಿಗೆ ಒಮ್ಮಿಗಿಲೇ ಹೇಳಕ್ಕಾಗಿದ್ದು ಅನಿಸಲಿಲ್ಲ ಅವ್ರಿಗೆ. ಅವ್ರು ಸಮರ್ಥರು ಕರ್ಕೊಂಡು ಹೋದ್ರು. ಹೋಗಿಗಾರ ಇದೇನಿದು ಹೊರೆ ಇದು ಅಂತ ಎದ್ರ ಇಂಥದ್ದು ಹೇಳ್ಯಾರಣ ಆತ್ಮಾನಂದ ಇದನ್ನು ಮಾಡಂದು. ಅವತ್ತಿನ ಸುಟ್ಟು ಅವ ಮಠಕ್ಕೆ ಬರಲಿಲ್ಲ ನೋಡ್ರಿ. ಅವಾಗ ಬರೋದೇ ಇಲ್ರಿ. ಮಠ ಸುತ್ತ ಬರಲಿಲ್ಲ. ಪುರಾಣ ಹೇಳ್ಕೊಂತ ಜನರನ್ನೆಲ್ಲ ಹಿಂಗೆಲ್ಲ ಮಾಡು, ಮತ್ತು ಸವಾಲು ಮಾಡೋದು ಅವನ್ನ. ಹೌದಿಲ್ಲ? ಇಷ್ಟು ಮಾಡಿ ಖರ್ಚು. ಹೌದಿಲ್ಲ? ಅವನ್ನೆಲ್ಲ ದುಡ್ಡು ಸಂಗ್ರಹ ಮಾಡೋದಿಲ್ಲ, ಪುರಾಣ ಮಾಡಿ ಹಚ್ಚಿ ಇದು ಏನು ಮಾಡವನು.
ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ್ತೀವಿ ಅಂತಿದ್ರು ಅಜ್ಜವ್ರು. ನಿನ್ನ ಪುರಾಣ ತೆಗಿ ಅಂತಿದ್ರು. ನಮ್ಮ ಊರಿಗೆ ಬಂದಾಗ ಇದನ್ನ ಹೇಳ್ಯಾರ ಅಜ್ಜವ್ರು, ಆತ್ಮಾನಂದ ಅಜ್ಜವ್ರು. ಶಿವಾನಂದ ಅಜ್ಜವ್ರ ಪುರಾಣ ರೀ, ಅವ್ರ ಪುರಾಣ ತೊಗೊಂಡು ಏನು ಮಾಡ್ತೀವಿ, ನಿನ್ನ ಪುರಾಣ ತೆಗಿ ಅಂದ್ರು. ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ್ತೀವಿ, ಶರೀರ ಪುರಾಣ, ಅದ್ರ ಪುರಾಣ ತೆಗಿ. ಏನಪ್ಪ ಇವ್ರನ್ನೊಳಗೆ ಕರ್ಕೊಂಬಂದ ನಮ್ಮ ಊರಾಗ ಒಮ್ಗಿಲೆ ಗೊತ್ತಾಗಿಲ್ಲ. ಏನು ತಿಳ್ಬೇಕ್ರಿ ಒಮ್ಗಿಲೆ, ಇದು ಸಾಮಾನ್ಯ ಜನರಿಗೆ ಹತ್ತೋದನ್ನ ಇಲ್ಲ. ಇವ್ರು ಸ್ವಾಮಿಗಳಂಗಿಲ್ಲ ಇಲ್ಲ ಕೋಟು ಕರೆ ಟೆಪಿಗೆ ದೋತ್ರ ಹಾಕೊಂಡು ಬಂದಾರ. ಅವಾಗ ಸ್ವಾಮಿಗಳು ಎಲ್ಲಿದ್ದಾರೆ ಸ್ವಾಮಿಗಳು ಅಂತಂದ್ರೆ ಇವರ ಸ್ವಾಮಿಗಳು ಅಂದ್ರೆ ಬರೀ ಕೆಂಪು ಅವ್ರು ನೋಡವ್ರು ನಾವು ಅದ್ರ ಸ್ವಾಮಿಗಳು ಅಂದ್ರೆ. ಅವಾಗ ಯಾವ್ದು ಮಠದಾಗ ಶ್ರಾವಣದಾಗ ಯಾರು ಸಿಗ್ಲಿಕ್ಕೆ ಗಂಟ್ಲ ಕೆಟ್ಟು ಬಿಡ್ತೇವೆ. ಸದಾಶಿವ ಸ್ವಾಮಿಗಳದು ಸಿಕ್ಕರೆ ಅವರೇ ಸಿಗ್ಬೇಕು. ನಮ್ಮ ಅಪ್ಪ ಅವ್ರ ಮಕ್ಕಳ ಸುರೇಬಾಣಕ್ಕೆ ಹೋಗಿ ಅವರೇ ಕೋರ್ಕೊಪ್ಪ ಮಾಸ್ತರ್ ಹಠ ಹಿಡಿದು ಕರ್ಕೊಂಬಂದ್ರೆ, ನೀವು ಬರ್ತೇನೆ ಅಂದ್ರೆ ನಾವು ಊಟ ಮಾಡ್ತೇನೆ ಅಂತ. ಎಲ್ಲೈತು ಮಾಸ್ತರ ಪುಡ್ಕ್ಲು ಕಟ್ಟ್ಯದಂತ. ಅಲ್ಲಿ ಯಾರಿಗೆ ತಿಳ್ಬೇಕು, ಹೋಗೋ ನೀನು ಇದು. ಇಲ್ಲ ಹಿಂಗೈತಿ, ನೀವು ಬರ್ತೇನೆ ಅಂದ್ರೆ ನಾವು ಊಟ ಮಾಡ್ತೇನೆ, ಇಲ್ಲ ಅಂದ್ರೆ ಊಟ ಮಾಡ್ತೇನೆ. ಹಠ ಹಿಡಿದು ಕರ್ಕೊಂಬಂದ ಮಾಸ್ತರ್ ಇಲ್ಲಿ ಅಂತ. ಬಸ್ಸಿಗೆ ಬಂದಾರ ಅವಾಗ ಅಜ್ಜ ಅವ್ರಲ್ಲಿ ಮರಿ ಹೊಡೆದಾಗ ಅಲ್ಲಿ ಇಳ್ದಾರ. ಇಳಿದು ಬಸ್ ಮತ್ತೆ ಈ ಕಡೆ ಬರ್ಬೇಕಲ್ಲ, ಬಸ್ ಕಡೆಯಿಂದ ಬಂದು ಅಲ್ಲಿ ಸುಡುಗಡೆ ಗಟ್ಟಿತ್ತಲ್ಲ ಒಂದು ಬೇವಿನ ಗಿಡ, ಅದನ್ನ ಕಡ್ದಾರ ಏನು ಮಾಡ್ಯಾರ ಅಲ್ಲಿ ಇತ್ತಲ್ಲ. ಈಗ ಇದೈತಲ್ಲ ಜಗತ್ ಕಟ್ಟಿ ಟೂಲ್ನ ಒಂದು ಆ ಗಿಡದಂತೇಳಿ ಹೋಗಿ ಮಕ್ಕೊಂಡಾರ ಸುಡುಗಡೆ ಗಟ್ಟಿಯಾಗ ಅಜ್ಜಾರ ಬಿತ್ತಂದ್ರೆ ಅಲ್ಲಿ ಹೋಗಿ ವಿಶ್ರಾಂತಿ ಮಾಡಕ್ಕೆ ಕೆಟ್ಟ ಬಿಸಿಲ ಬಂದಾರ. ಅವಾಗ ಇವು ನಮ್ಮ ಊರ ಕಡೆ ಬಸ್ 10 ಮಣಿಗೆ ಬರುವಾಗ ಅವಾಗ ಪಕ್ಕಿರಪ್ಪ ಕಡೆಗೆ ಅವನು ಅವಾಗ ನೆನಪಿಟ್ಟಿದ್ರು ನೋಡಿ ಅಜ್ಜ. ಅವ ಜಗ ಕೊಟ್ಟು ಕುಂಡ್ರಾಕ ಅಂತ ಹೇಳಿದ್ರು ಅಜ್ಜ ಅವರು. ಅಳಿಗಿಡದ ಪಕ್ಕಿರಪ್ಪ ಅಪ್ಪ ಅವ್ರ ಒಂದಾಕ ಕುಂಡ್ರ ಬರಿ ಅಂತ ಜಗ ಕೊಟ್ಟಿದ್ದವು ಅಂತ ಅದನ್ನು ಸದಾ ನೆನಪಿಟ್ಟಿದ್ರು ಅವ್ರ ಅಜ್ಜಾರ. ಅವಾಗ ಬಂದಾಗ ಎಲ್ಲಿದ್ದಾರೆ ಸ್ವಾಮಿಗಳು, ಇವರ ಸ್ವಾಮಿಗಳು ಅಂತ ಏನು ಗೊತ್ತಾಗ್ಬೇಕು. ಸೋಗ ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಕ್ಕೆ ಬರೋದಿಲ್ಲ. ಅದನ್ನು ನಾವು ಸೋಗಿಗೆ ಸ್ವಾಮಿಗಳು ಅಂತ ತಿಳ್ಕೊಂಡಿರ್ತೀವಿ. ಅದಕ್ಕೆ ಮಳ್ಳಕ್ಕಿರಿ ನೀವು ತಡೆ ಇರ್ತ. ಅಪ್ಪ ಅವ್ರು ಬಂದಿಂದ ಯಾಕೆ ನೋಡ್ರಿ ಕೆಂದ ಇತ್ತು ಸ್ವಾಮಿಗಳು ಯಾವ ಇಲ್ಲಿ ಕೆಂದ ಹಾಕೊಂಡವು ಯಾವ ಸನಿಯಕ್ಕೆ ಬರಲಿಲ್ಲ. ಹುಡುಕ್ಲು ಕಟ್ಟಿ ಅಂದ್ರೆ ಹೋಗೋ ಮರ ಅಲ್ಲಿ ಕೆಂಪು ಅರಿವಿ ಅವರು ದೊಡ್ಡ ದೊಡ್ಡ ಜಗದ್ಗುರುಗಳು ಸಹಿತ ಇಲ್ಲಿ ಒಳ್ಳೆ ನೋಡುದು. ಯಪ್ಪ ಗೌಡ್ರ ಅಡ್ಡಾಡೋದಲ್ಲಿ ಬ್ಯಾಡ ಅಂತ ಎದಕ್ಕೆ ಹಾಕಿ ಅದನ್ನು ಕೆಂದ ಅದನ್ನ ಅರಿವಿ ಅಂತ ಹೋಗತ್ತೆ. ನಾವು ವಾಸನ ಅದನ್ನು ಹಾಕಿರ ಸೋಗ ಹಾಕಿರ ಹೋಗತ್ತೆ ಹೇಳು ವಾಸನ. ಆಶೆಗೆ ಹಾಕೋದಿಲ್ಲ ಜನರ ಕಡೆ. ನಾನು ಅನಿಸ್ಕೋಬೇಕಪ್ಪ, ನಾ ಸ್ವಾಮಿ ಅನಿಸ್ಬೇಕು ಅನ್ನೋ ಆಸೆ ಐತಿ ನಿನಗೆ. ಗುರ್ತಿಸ್ಕೋಬೇಕಪ್ಪ ನಾನು ಸ್ವಾಮಿ ಅನಿಸ್ಕೋಬೇಕು ಅನ್ನೋ ಆಸೆ ಐತಿಲ್ಲ ನಿನಗೆ. ಜ್ಞಾನ ಆಕೈತೇನೆ ನಿನಗೆ. ನಿಜವನ್ನು ತಿಳ್ಕೋಬೇಕ ಗೊತ್ತಿಲ್ದಂಗೆ ಇರ್ತಾನ. ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿಪನು ಅಂತ. ಗೊತ್ತು ಹಚ್ಚಿಕೊಡ್ಬಾರ್ದು ಅನ್ನೋದು ಇರ್ತದೆ. ನಾವು ಸಾವುಕಾರಿಗೆ ತವಕಾರಿಗೆ ತೋರ್ಸಕ್ಕೆ ಹೋಗೋಣ ನಾವು. ಬೋರ್ಡ್ ಹಾಕೊಂಡು ಅಡ್ಡಾಡ್ತಾನ ನಾವು. ಹಂಗೆ ಜ್ಞಾನಿ ಅವ ಯಾಕೆ ಹೇಳಕ್ಕೆ ಹೋಗ್ತಾನ್ರಿ ಜಗತ್ತಿಗೆ ತೋರ್ಸಕ್ಕೆ ಹೋಗೋದು. ನಾವು ತೋರ್ಸ್ಬೇಕು ಎದ್ದು ಕಾಣಬೇಕನ್ನೋ ಎಲ್ಲವೂ ಅಜ್ಞಾನಿಗಳವರು. ಅದಕ್ಕೆ ಎಲ್ಲರೂ ಇರ್ಕಳಾಗಿ ಬಿಟ್ಟೇವ್ ನಾವು ಅಂತಿದ್ರು ಅಜ್ಜವ್ರು. ಯಾವಾಗ ಈ ಶರೀರ ಹೋದಿತ್ತು ಅಂತಿದ್ದಾರಲ್ಲ ದೊಡ್ಡ ದೊಡ್ಡ ಸಾಧುಗಳು ಜಗದ್ಗುರುಗಳು ಅನ್ನೋರು ಅಂತಿದ್ರು ಅಜ್ಜ. ಅಪ್ಪ ಅವ್ರು ಬರ್ತಾರ ಅಂದ್ಕೂಲೆ ಪರಾರಿನ ಹೌದಿಲ್ಲ, ದೌಡ ಇಲ್ಲಿಂದ ಜಗ ಬಿಟ್ಟು ಬಿಡುದು. ನಾವು ನರ್ಗೊಂದು ಪತ್ರಿ ಅನ್ನೋದು ಬಂದಿದ್ದಲ್ಲ ಅಲ್ಲಿ ಹೌದಿಲ್ಲ. ನಮ್ಮ ಟೈಮ್ ಹಿಂಗೈತಪ್ಪ, ಇನ್ನೊಂದು ಕಾರ್ಯಕ್ರಮ ಐತಿ ಹೋಗ್ಯಾನ. ಇನ್ನು ಮೇಲೆ ಹೋಗಿ ಯಾವಾಗ ನೀವು ಕಾರ್ಯಕ್ರಮ ಮಾಡೋರು ಅಂತ ಕೇಳಿದ್ನಿ. ನಮ್ಗೆ ಮಗ್ಗಲ್ದಾಗ ಕುಂತಿದ್ದಲ್ಲ, ನಾನು ಅಂತೆಲ್ಲ ಕುಂತಿದ್ದಮ್ಮ. ಇಲ್ರಿ ಹೊತ್ತಾಗ್ಯಾದ್ರು ನಾವು ಮಾಡ್ತೇವೆ ಅಂತ. ಯಾವಾಗ ಆಕೈತಿ 10 ಅನ್ನೋದು 12 ಬೆಳತಂಕ ಮಾಡೋರು ನೀವು. ಏನ್ರಿ ಇಷ್ಟ ಮ್ಯಾಗ ಹೋಗಿ ಯಾವಾಗ ನೀವು ಕಾರ್ಯಕ್ರಮ ಮಾಡೋರು ಅಂತ. ಇಲ್ರಿ ಹೋಗಬೇಕು ಹಂಗೆ ಹೇಳಿ ಪರಾರಿ ಆಗಿಬಿಟ್ಟ. ಇನ್ನು ಕೈ ಹಚ್ತಾರೆ ಇವರು ಅಂತ. ನಿಂದ್ರದೇ ಇಲ್ಲ, ಕರಿ ಹರಿತಾರೆ ಅಂತೇಳಿ ಜಗನ ಬಿಡೋದು. ಇವೆಲ್ಲ ಏನು ಎಂಥವು ಅವರ ದಂಧೆಗೆ ಮಾಡೋ ಅದೇ ದಂಧೆಗದವ್ರು ಅವರೆಲ್ಲ.
ದೊಡ್ಡ ದೊಡ್ಡ ಸ್ವಾಮಿಗಳು ಅಂತ ಕರೆಸ್ತೇವಲ್ಲ, ಅವ್ರಿಗೆಲ್ಲ ಸನ್ಮಾನ ಮಾಡಿ ಕಳಿಸಿದ್ರು ಮತ್ತೆ. ಹೌದಿಲ್ಲ? ಹಾಂ ಮತ್ತೆ ಹಾಂ ಮತ್ತೆ ನೋಡು ಕೊಟ್ಟಾಗ ಅವರೆಲ್ಲ ಸ್ವಾಮಿಗಳು ಅಂದಾಗ ನಿಮ್ಮ ಪಾದ ಪೂಜೆ ಮನೆಗೆ ಇಂತಿಷ್ಟು ಕೊಡಬೇಕಾ ನೀವು? ಇಂಥವನ್ನೆಲ್ಲ ಹಾಂ ಬಂಗಾರನ ಕೇಳವ ನೋಡು. ಇಂಥವನ್ನೆಲ್ಲ ಮಾಡ್ಕೊಂತ ಹೋಗವ, ಜನರನ್ನೆಲ್ಲ ಸುಲಿಗೆ ಮಾಡ್ಕೊಂತ. ಹೌದಿಲ್ಲ? ಗೊತ್ತಾಕೈತಿ ಅವಾಗ. ಅದೇ ಅವಾಗ ಅಲ್ಲಿ ಗೊತ್ತಾಕೈತಿ, ಇಂಥಲ್ಲಿ ಬಂದ್ರೆ ನಮ್ಮ ಆಟ ನಡೀದಿಲ್ಲ ಅನ್ನೋದು ಎಲ್ಲ ಸ್ವಾಮಿಗಳಿಗೆ ಗೊತ್ತೈತಿ. ಹಿಂಗಾಗಿ ಅವ್ರು ಬರೋದಿಲ್ಲ ಅಲ್ಲಿ. ಅನುಭವಗಳ ಇದ್ದಲ್ಲಿ ಅಂಥವ್ರ ಆಟ ನಡೀದಿಲ್ಲ. ನರಿಗಳ ಸಮೂಹ ಮುಕಳ್ಯಾಗ ಬಾಲ ಇಟ್ಕೊಂಡು ಓಡಿದ್ವು ಅಂತ. ಅನುಭವದ ಸಿಂಹ ಗರ್ಜನೆಯನ್ನು ಕೇಳಿ ಏನ್ ಅನುಭವಗಳ ಹತ್ರ ಅಲ್ಲಿ ನಡೆದಿಲ್ಲ. ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರಬಾರ್ದು ಅಂತ. ಅದು ನಡೀದಿಲ್ಲ ಆಟಲ್ಲೇ. ಅನುಭವದ ಮುಂದೆ ಏನು ಮಾತಾಡ್ತೀನಿ ನೀನು? ಅನುಭವಿಗಳ ಮುಂದೆ ಯಾವ್ದಾರು ಪುಸ್ತಕದಾಗ ಬರ್ದದ್ದು ಎಲ್ಲಾರ ಹೇಳಿದ್ದನ್ನು ಹೇಳ್ಕೊಂತ ಕುಂತ್ರ ನೀ ಕಂಡದ್ದು ಹೇಳು ಮಿಂಟಿ ಮಗನ ಅಂದ. ಶಾಸ್ತ್ರ ಏನು ಹೇಳ್ತಿದೆ? ಶಾಸ್ತ್ರದಾಗ ನೀನು ಅನುಭವದ ವರಿಗೆ ಹಚ್ಚಿ ನೋಡ್ಕೊ, ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಅನುಭವಿಗಳ ಮುಂದೆ ಏನು ಆಟ ನಡೆದಿಲ್ಲ ಅಂತ. ಅದಕ್ಕೆ ಅಜ್ಜವ್ರ ಸನಿಯಕ್ಕೆ ಯಾರು ಎಪ್ಪ ಬ್ಯಾಡ ಸರಿ ಇಲ್ಲ ಅಂತ ಸನಿಯಕ್ಕೆ ಬರ್ತಿದ್ದಿಲ್ಲ ಯಾರು ಸಾಧು ಸನ್ಯಾಸಿಗಳನ್ನು ಹಿಂಬಾಗಿ ಹೋಗಿದ್ದು. ಏನ್ ಬಿಡು. साधु संत महाराज